ನಮಃ. ಬಸವೇಶ್ವರ ಮಹಾರಾಜ್ ಕಿ, ಗುಡ್ಡದ ಬಸವರಾಜೇಂದ್ರ ಶಿವಯೋಗಿ ಮಹಾರಾಜ್ ಕಿ, ಜಯಮಂಗಲಂ ಜಯ ನಮ ಪಾರ್ವತೆ ಶಿವ ಹರ ಹರ. ತ್ರೈಲೋಕ್ಯ ಸಂಪದಾಲಯಕ್ಕೆ ಸಮ್ಮುಲ್ಲೇಖನ ಬಿತ್ತಗೆ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೆ ನಮಃ. ಪ್ರಥಮದೊಳಗೆ ಎನ್ನ ಆರಾಧ್ಯ ದೈವ ಸ್ವರೂಪಿನಿಸಿಕೊಂಡಿರ್ತಕ್ಕಂಥ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ ಗಡಿಗೌಡಗಾಮ ಗ್ರಾಮದ ಪರಮ ತಪಸ್ವಿಯಾಗಿರ್ತಕ್ಕಂಥ ಎನ್ನ ಆರಾಧ್ಯ ಸದ್ಗುರು ಹಾವಗಿಲಿಂಗೇಶ್ವರನನ್ನ ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ ಪರಮ ಪೂಜ್ಯರಾಗಿರ್ತಕ್ಕಂಥ ಕೇಡಿಗೆ ಸಂಸ್ಥಾನದ ಒಡೆಯರಾಗಿರ್ತಕ್ಕಂಥ ಮಹಾನ್ ತಪಸ್ವಿ ಲಿಂಗೈಕ್ಯ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ 60ನೇ ವರ್ಷದ ಪುಣ್ಯಾರಾಧನೆ, ಸದ್ಯದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ 60ನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತವಾಗಿ 21 ಗ್ರಾಮಗಳಲ್ಲಿ ಪ್ರತಿನಿತ್ಯನೂ ಒಂದೊಂದು ಗ್ರಾಮದೊಳಗೆ ಸಂಚಾರಿ ಬಸವ ಪುರಾಣ ಅನ್ನತಕ್ಕಂಥನ ಹಮ್ಮಿಕೊಂಡಿದ್ದೀವಲ್ಲ. ಇವತ್ತು ಇಲ್ಲಿ ಶೇಷಗಿರಿ ಗ್ರಾಮದೊಳಗೆ ನಡೆದಿರ್ತಕ್ಕಂಥ ಸಂಚಾರಿ ಬಸವ ಪುರಾಣದ ದಿವ್ಯ ಸಾನ್ನಿಧ್ಯವನ್ನು ಇಸಿಕೊಂಡಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಚರಣಕ್ಕಿನಂತ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳನ್ನು ಅರ್ಪಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದೊಳಗೆ ಪಾಲ್ಗೊಂಡು ನನ್ನ ನಿಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ದಯಪಾಲಿಸಲು ದಯಮಾಡಿಸಿರ್ತಕ್ಕಂಥ ಇಂಚಿಗೇರಿಯ ಪರಮ ಪೂಜ್ಯರಲ್ಲಿ, ಅಗರಿಕೇಡದ ಪರಮ ಪೂಜ್ಯರಲ್ಲಿ, ಶಿವಪೂರಿನ ಪರಮ ಪೂಜ್ಯರಲ್ಲಿ ಅನಂತ ಪ್ರಣಾಮಗಳನ್ನು ಅರ್ಪಿಸುತ್ತಾ ಯಾವತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯಾವತ್ತು ಶೇಷಗಿರಿ ಗ್ರಾಮದ ಹಿರಿಯ ಬಳಗವೇ. ತಂಗಿ ಅಲ್ಲ, ನೀವು ದೊಡ್ಡವರು ಮುಂದೆ ಕುಂತು ಮಕ್ಕಳಿಗೆ ಹಿಂದೆ ಕುಂದ್ರಿಸಿದ್ರೆ ಏನ್ರಿ ಒಂದು 4 ಮಾತು ಏನ್ರಿ ಹೇಳಕ್ಕೆ ಬರ್ತದ ಏನ್ರಿ? ನೀವು ಆಡೋ ದೂರ ಕುಂತು ಸಣ್ಣ ಮಕ್ಕಳಿಗೆ ಮುಂದೆ ಕುಂದ್ರಿಸಿ ಏನ್ರಿ ಮಾತಾಡ್ಬಿಡ್ತಂಗಿ. ಒಂದು ಅರ್ಧ ಗಂಟೆ ಅದಾದ ಬಳಿಕ ನಿಂದೆ. ಯಾವತ್ತೂ ಶೇಷಗಿರಿ ಗ್ರಾಮದ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ, ಭಕ್ತಾದಿಗಳೇ, ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು. ಇಲ್ಲಿಯ ಪ್ರಂತರವಾಗಿ ನಮ್ಮ ಶಿವಪೂರ್ಣ ಪರಮ ಪೂಜ್ಯರು ನಿಮಗೆಲ್ಲ ಬಹು ಸುಂದರವಾಗಿರ್ತಕ್ಕಂಥ ವಿಚಾರಗಳನ್ನು, ತಂದೆ ತಾಯಿಗಳ ಬಗ್ಗೆ ಇದು ಎಲ್ಲವನ್ನು ಯಾಕೆ ಹೇಳಿದ್ರು ತಿಳ್ಕೊಂಡಂತ ಕೇಳಿದ್ರೆ, ಬಹುಶಃ ಇವತ್ತಿನ ಜೀವಮಾನದೊಳಗೆ ನಾವೆಲ್ಲ ಪ್ರೀತಿಯನ್ನು ಕಳ್ಕೊಂಡಂದ ಬದುಕು ಮಾಡ್ಲಕತ್ತೀವಿ. ತಂದೆ ತಾಯಿ ಮೇಲೆ ಮಕ್ಕಳ ಪ್ರೀತಿ ಇಲ್ಲ, ಮಕ್ಕಳ ಪ್ರೀತಿಯಿಂದ ತಂದೆ ತಾಯಿ ಮೇಲಿಲ್ಲ, ಅಣ್ಣನ ಪ್ರೀತಿಯಿಂದ ತಮ್ಮನ ಮೇಲಿಲ್ಲ, ತಮ್ಮನ ಪ್ರೀತಿಯಿಂದ ಅಣ್ಣನ ಮೇಲಿಲ್ಲ, ಅಕ್ಕನ ಪ್ರೀತಿಯಿಂದ ತಂಗಿ ಮೇಲಿಲ್ಲ, ತಂಗಿ ಪ್ರೀತಿಯಿಂದ ಅಕ್ಕನ ಮೇಲಿಲ್ಲ. ಯಾಕೆ ಎಲ್ಲ ಪ್ರೀತಿಯನ್ನ ಕಳ್ಕೊಂಡದ ನಾವು ಜೀವನ ಕಳೀಲಿಕ್ಕತ್ತೀವಿ ತಿಳ್ಕೊಂಡದ ಕೇಳಿದ್ರೆ, ಎಲ್ಲಿ ಕುಂತರು ನಿಮ್ಗೆ ಯಾರಿಗೂ ಸಮಾಧಾನ ಅಂತಕ್ಕಂಥದ್ದು ಇಲ್ಲ. ಮನೆ ಹತ್ರ ಸಮಾಧಾನ ಇಲ್ಲ, ಸಿನಿಮಾಕ್ಕೆ ಹೋದ್ರೂ ಸಮಾಧಾನ ಇಲ್ಲ, ಧಾರಾವಾಹಿ ನೋಡಕತ್ರ ಸಮಾಧಾನ ಇಲ್ಲ. ಬೇಡ, ಇಷ್ಟೆಲ್ಲ ಪೂಜ್ಯರಿಂದ ಬಂದಾರಲ್ಲ, ಇವರೆಲ್ಲ ಬಂದಾರ ತಿಳ್ಕೊಂಡ್ರೆ ಇಲ್ಲಿ ಕೂತ್ರು ನಮಗೆ ಅಂದ್ರೆ ಸಮಾಧಾನ ಅಂತಕ್ಕಂಥದ್ದು ಆಗಲ್ದು. ಯಾಕೆ ಸಮಾಧಾನ ಇಲ್ಲ ತಗೊಂಡ ಕೇಳಿದ್ರೆ, ಒಂದೇ ಬಂದು ನಾವು ಒಂದರ ಬೆನ್ನು ಹತ್ತೀವಿ. ನಾವು ಸಮಾಧಾನ ನಮಗೆ ಯಾಕೆ ಸಿಗುವಲ್ದಾಗ ಅದ ತಗೊಂಡ ಕೇಳಿದ್ರೆ, ಒಂದರ ಬೆನ್ನು ನಾವು ಹತ್ತೀವಿ. ಬಹುಶಃ ಈ ಜಗತ್ತಿನೊಳಗೆ ಅದು ಒಂದರಿಂದನೇ ನಮ್ಮ ಬದುಕಿಗೆ ಸಮಾಧಾನ ಅದ, ಅದು ಒಂದರಿಂದಲೇ ಬದುಕಿಗೆ ನೆಮ್ಮದಿ ಐತಿ ಅಂತ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿವಿ. ಅದು ಯಾವುದು ತಗೊಂಡ ಕೇಳಿದ್ರೆ, ಸಂಪತ್ತಿನ ಹಿಂದ ಹತ್ತಿ ಸಂಪತ್ತಿನ ಬೆನ್ನು ತಗೊಂಡು ಹತ್ತಿ ಪ್ರೀತಿಯನ್ನು ಕಳ್ಕೊಂಡು ಬದುಕ್ತಕ್ಕಂಥ ಜೀವಿಗಳಾಗಿವೆ ನಾವು. ಬರೇ ರೊಕ್ಕ ಗಳಿಸ್ಬೇಕು. ಜೀವನದ ಒಳಗ ಶರಣರು, ಸಂತರು, ಮಹಾತ್ಮರು, ಜ್ಞಾನಿಗಳು, ಯೋಗಿಗಳು ಇವರೆಲ್ಲ ರೊಕ್ಕ ಗಳಿಸಿನೇ ಸುಖ ಅನ್ನತಕ್ಕಂಥ ಕಂಡಿರ್ತಕ್ಕಂಥವರಲ್ಲ. ನಾವು ಜೀವನದೊಳಗೆ ಸುಖನೇ ಕಾಣಬೇಕಾಗಿತ್ತು, ನೆಮ್ಮದಿ ಅನ್ನತಕ್ಕಂಥ ಕಾಣಬೇಕಾಗಿತ್ತು ಅಂತಂದ್ರೆ ನಾವು ಏಟು ಕೋಟಿಗಟ್ಲೆಯಿಂದ ಸಂಪತ್ತನ್ನು ಗಳಿಸಿದ್ರು ಕೂಡ ನಮಗೆ ನೆಮ್ಮದಿ ಅಂತ ಸಿಗಂಗಿಲ್ಲ. ಸುಮ್ಮನೆ ನಾನು ನಿಮಗೆ ತಿಳಿಯಂಗೆ ಒಂದು ಮಾತು ಹೇಳ್ಬೇಕಂತ ತಿಳ್ಕೊಂಡ್ರ, ಇವತ್ತು ಸಂಪತ್ತಿನಿಂದ ನಮಗಂದ ಸುಖ ಐತಿ, ಸಂಪತ್ತಿನಿಂದ ನಮಗಂದ ಆನಂದ ಐತಿ ಅಂತ ತಿಳ್ಕೊಳೋದಾದ್ರೆ, ಸುಮ್ಮ ಮನ್ಯಾಗ ಒಂದು 20,000 ರೂಪಾಯಿ ನಾವು ಅಲಮಾರಿ ಒಳಗೆ ಇಟ್ಟಿವಿ ತಿಳ್ಕೊಂಡ್ರ ಬೆಳಗನ ನಮಗಂದ ನಿತ್ಯ ಬರಂಗಿಲ್ಲ. ಬರ್ತದೇನ್ರಿ? ಎಷ್ಟೋ ಜನದ ಅಲಮರಿಗೆ ತೆಲಿಕೊಟ್ಟು ಅಲಮರಿಗೆ ತೆಲಿಕೊಟ್ಟಂದ ನಿದ್ದೆ ಮಾಡ್ತಕ್ಕಂಥವ್ರು ಅದೀವಿ.
ಅಪ್ಪಿತಪ್ಪಿ ರಾತ್ರಿ ಏನಾದರೂ ಕೂಡ ಒಂದು ಈಟನ್ನ ಬೆಕ್ಕ ಸಪ್ಪಳ ಮಾಡಿದ್ರ ನಾವು ಹೆಂಡತಿ ಮಕ್ಕಳ ಕಡೆ ನೋಡಂಗಿಲ್ಲ, ಅಲಮಾರಿ ಕಡೆಯಿಂದ ಎದ್ದನ್ನ ನೋಡ್ತಕ್ಕಂಥ ಜೀವಿಗಳಾಗಿವಿ. ಯಾಕೆ ತಗೊಂಡ ಕೇಳಿದ್ರ ನಾವು ಸುಖ ಅನ್ನತಕ್ಕಂಥದನ್ನ ಬರೀ ಸಂಪತ್ತಿನೊಳಗೆ ಕಾಣಬೇಕು ತಗೊಂಡಂಥದನ್ನ ನಾವು ತಿಳ್ಕೊಂಡಿವಲ್ಲ. ಆದ್ರೆ ಸಂಪತ್ತ ಮನುಷ್ಯನಿಗೆ ದುಃಖವನ್ನೇ ಕೊಡ್ತದೆ ಹೊರತಾಗಿ ಸುಖ ಕೊಡ್ತಕ್ಕಂಥದ್ದಲ್ಲ. ನೋಡ್ರಿ, ಇವತ್ತು ದುಡ್ಡಿಗಾಗಿ ಒಂದು ಟಿವಿದ ನ್ಯೂಸ್ ಚಾನಲ್ ನೀವು ಆನ್ ಮಾಡಿ ನೋಡಿದ್ರ ಎಲ್ಲಿ ನೋಡ್ತಾ ಇಲ್ಲ ಅಂದ್ರೆ ಬರೀ ದುಡ್ಡಿಗಾಗಿ ಕೊಲೆ, ಏನ್ರಿ ದುಡ್ಡಿಗಾಗಿ ಚಿತ್ರಹಿಂಸೆ, ಇವತ್ತು ದುಡ್ಡಿಗಾಗಿ ಜಗಳ, ಎಲ್ಲದಕ್ಕೂ ಕೂಡ ದುಡ್ಡೇ ಕಾರಣ ತಗೊಂಡು ಆ ದುಡ್ಡು ಗಳಿಸ್ಬೇಕು ತಗೊಂಡು ಇನ್ನೊಬ್ಬರಿಗೆ ಮೋಸ ಮಾಡಿ ಇನ್ನೊಬ್ಬರಿಗೆ ಅನ್ಯಾಯ ಮಾಡಿ ಬರೀ ದುಡ್ಡು ಗಳಿಸೋದ್ರೊಳಗ ನಾವು ಬಿಜಿ ಆಗಿವಿ ಹೊರತಾಗಿ ನಿಜವಾಗಿರ್ತಕ್ಕಂಥ ಸುಖ ಎಲ್ಲೈತೆ ಅನ್ನೋದನ್ನ ನಾವು ಯಾರು ಕೂಡ ಅರ್ಥ ಮಾಡ್ಕೊಂಡಿಲ್ಲ. ನಿಜವಾಗಿರ್ತಕ್ಕಂಥ ಸುಖ ಎಲ್ಲೈತದು ಏನ್ರಿ ನಾವು ತಿಳ್ಕೊಂಡಂಗಂದ ಯಾವ ಬಸವಣ್ಣವರನ್ನ ಒಂದು ಮಾತು ಹೇಳ್ತಾರೆ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ಕೂಡ ನಿನ್ನವಳಲ್ಲ. ಇವು ಮೂರು ಜಗಕ್ಕಿಕ್ಕಿರ್ತಕ್ಕಂಥ ಇದಿ ಇದ್ದಂಗದ ಬತ್ತನ್ನುವಂತ ಮಾತನ್ನ ಬಸವಣ್ಣವರನ್ನ ಹೇಳ್ತಾರಲ್ಲ. ಹಾಗಾದ್ರ ಇವ್ ಯಾವ ಕೂಡ ನಿನ್ನವಲ್ಲ, ಈ ಮೂರರಿಂದ ನಿನಗೆ ಸುಖ ಇಲ್ಲ, ಈ ಮೂರೊಳಗನು ಕೂಡ ದುಃಖ ಇದೆ. ಹಾಗಾದ್ರೆ ನಿಮ್ಮ ಬದುಕಿಗನ್ನ ನಿಜವಾಗಿರ್ತಕ್ಕಂಥ ಸುಖ ಅನ್ನತಕ್ಕಂಥ ಎಲ್ಲಿ ಅದ ಕೂಡ ಕೇಳಿದ್ರೆ ಆಧ್ಯಾತ್ಮದೊಳಗಿರ್ತಕ್ಕಂಥ ಸುಖ ಎನ್ನ ಜಗತ್ತಿನೊಳಗನ್ನ ಎಲ್ಲಿನೂ ಕೂಡ ಇಲ್ಲ. ಏ ತಂಗಿ ಸುಮ್ಕೊಂದ್ರ ತಂಗಿ, ಆಧ್ಯಾತ್ಮದೊಳಗನ್ನ ಸುಖ ಇದೆ, ಭಗವಂತನ ಧ್ಯಾನದೊಳಗನ್ನ ಸುಖ ಇದೆ, ಏನ್ರಿ ಪರಮಾತ್ಮನ ನಾಮಸ್ಮರಣೆ ಒಳಗನ್ನ ಇರ್ತಕ್ಕಂಥ ಸುಖ ಇನ್ನು ಜಗತ್ತಿನೊಳಗನ್ನ ಎಲ್ಲಿನೂ ಕೂಡ ಇಲ್ಲ. ನಾವು ನೀವು ತಿಳ್ಕೊಂಡಂಗಂದ ಹೆಣ್ಣಿನೊಳಗ ಇಲ್ಲ, ಹೊನ್ನಿನೊಳಗ ಇಲ್ಲ, ಮಣ್ಣಿನೊಳಗಂತ ಇಲ್ಲ ಅನ್ನೋದನ್ನ ಸ್ವತಃ ಬಸವಣ್ಣವರೇ ಹೇಳ್ತಾರೆ ತಗೊಂಡಾಗ, ಹಾಗಾದ್ರೆ ಸುಖ ಎಲ್ಲಿ ತಗೊಂಡ ಕೇಳಿದ್ರೆ ಭಗವಂತನ ಚಿಂತನೆ ಒಳಗಿನ ಸುಖ ಇದೆ, ಭಗವಂತನ ಆರಾಧನೆ ಒಳಗಿನ ಸುಖ ಇದೆ, ಪರಮಾತ್ಮನ ಧ್ಯಾನ ಮಾಡೋದ್ರೊಳಗಿನ ಸುಖ ಇದೆ. ಆದ್ರ ಒಂದು ಕಡೆಗಿಂದ ಭಗವಂತನ ಧ್ಯಾನದ ಒಳಗಿನ ಸುಖ ಇದ್ರ ಇನ್ನೊಂದ್ರೊಳಗಿಂದ ಎಲ್ಲಿ ಐತೆ ತಗೊಂಡ ಕೇಳಿದ್ರೆ ನಾವು ಜಗತ್ತನ್ನ ಪ್ರೀತಿ ಮಾಡೋದ್ರೊಳಗಿಂದ ಸುಖ ಇದೆ. ಇನ್ನೊಬ್ಬರನ್ನ ಪ್ರೀತಿ ಮಾಡೋದು, ಇನ್ನೊಬ್ಬರನ್ನ ಪ್ರೇಮದಿಂದ ಕಾಣೋದು, ಹೇಳಿದ್ರಲ್ಲ ಬದುಕಿನೊಳಗಿನ ದ್ವೇಷ ಅಸೂಯೆ ಅನ್ನತಕ್ಕಂಥದ್ದು ಬೆಂಕಿ ಮೊದಲನ್ನ ಕಟ್ಟಿಗೆ ತನ್ನನ್ನೇ ತಾನು ಸುಟ್ಟುಕೊಂಡ ಇನ್ನೊಂದು ಮನೆಗೆ ಬೆಂಕಿ ಹಂಗಸ್ತದಲ್ಲ, ಹಾಗೆ ಈ ದ್ವೇಷ ಅಸೂಯೆ ಅನ್ನತಕ್ಕಂಥದ್ದು ಮೊದಲು ನಮ್ಮನ್ನ ಸುಟ್ಟು ಆಮೇಲೆ ಇನ್ನೊಬ್ಬರಿಗೆ ಸುಡಕ್ಕೆ ಪ್ರಯತ್ನ ಪಡ್ತದೆ. ಆದ್ರೆ ಒಂದನ್ನು ನಾವು ತಿಳ್ಕೋಬೇಕು ಪುಣ್ಯಾತ್ಮರೇ, ನಮ್ಮ ಜೀವನದ ಒಳಗೆ ಏನೇ ಮಾಡಿದ್ರು ಕೂಡ ನೀ ದುಡ್ಡು ಗಳಿಸ್ರಿ ಬೇಡ ತಗೊಳಂಗಿಲ್ಲ, ಏನ್ರಿ ಬಂಗಾರ ಗಳಿಸ್ರಿ ಬೇಡ ತಗೊಳಂಗಿಲ್ಲ, ಆಸ್ತಿ ಗಳಿಸ್ರಿ ಬೇಡ ತಗೊಳಂಗಿಲ್ಲ. ಆದ್ರ ಪ್ರೀತಿಯನ್ನ ಕಳ್ಕೊಂಡ ಆಸ್ತಿ ಸಂಪಾದನೆ ಮಾಡೋದಲ್ಲ, ಬದುಕಿನೊಳಗೆ ನಾವು ಏನು ಸಂಪಾದನೆ ಮಾಡ್ಬೇಕಂತಂದ್ರೆ ಜಗತ್ತಿನ ಪ್ರೀತಿ ಅನ್ನತಕ್ಕಂಥ ನಾವು ಸಂಪಾದನೆ ಮಾಡಬೇಕು. ಇನ್ನೊಬ್ಬರನ್ನ ನಾವು ಪ್ರೀತಿ ಮಾಡೋದನ್ನ ಕಲಿಬೇಕು. ನಾವು ಇನ್ನೊಬ್ಬರನ್ನ ಪ್ರೀತಿ ಮಾಡೋದನ್ನ ನಾವು ಕಲ್ತೀವಿ ಎತ್ತಿಕೊಂಡ್ರ ನಮ್ಮನ್ನ ಇನ್ನೊಬ್ಬರಿಂದ ಪ್ರೀತಿ ಮಾಡ್ತಾರ, ಏನ್ರಿ ಇನ್ನೊಬ್ಬರಿಂದ ನಮ್ಮನ್ನು ಪ್ರೀತಿ ಮಾಡ್ತಾರ. ನಾವು ಇನ್ನೊಬ್ಬರಿಗೆ ದ್ವೇಷ ಮಾಡಿದ್ವಿ ಎತ್ತಿಕೊಂಡ್ರ ನಮ್ಮನ್ನು ಕೂಡ ಇನ್ನೊಬ್ಬರಿಂದ ನಮ್ಮನ್ನು ದ್ವೇಷ ಅಂತಕ್ಕಂಥ ಮಾಡ್ತಾರೆ. ಆದ್ರ ಒಂದು ನಾವೇನು ಅರ್ಥ ಮಾಡ್ಕೋಬೇಕಂತಕೊಂಡು ಕೇಳಿದ್ರೆ ಈ ಭೂಮಿ ಮೇಗಿಂದ ಬಂದಿರತಕ್ಕಂಥದ್ದು ನಾವೇನು 100 ವರ್ಷದಿಂದ ಇರಾಕಿಂದ ಬಂದಿರತಕ್ಕಂಥವ್ರೇನಲ್ಲ. ಯಾರಿಗೂ ಕೂಡ ಗ್ಯಾರಂಟಿ ಇಲ್ಲ, ಇರ್ತಕ್ಕಂಥ ಸ್ವಲ್ಪ ಆಯುಷ್ಯ. ಆ ಸ್ವಲ್ಪ ಆಯುಷ್ಯದೊಳಗ ನಾವೆಲ್ಲ ತಿಳ್ಕೊಂಡು ನಮಗೆ 100 ವರ್ಷದ ಆಯುಷ್ಯ ಆದ್ರಿ 100 ವರ್ಷ ನಾವು ಬದುಕ್ತಿವಿ ಎತ್ತಿಕೊಂಡನ್ನಾಕ ನಾವು ಎಲ್ಲರೂ ಕೂಡ ಸಿದ್ಧಗಂಗಾ ಸ್ವಾಮಿಗಳು ಆಗಂಗಿಲ್ಲ, ಏನ್ರಿ ಎಲ್ಲೋ ಒಬ್ಬರಿಂದ ಖಚಿತವಾಗಿ ಸಿದ್ಧ ಯಾವ ಸಿದ್ಧಗಂಗಾ ಸ್ವಾಮಿಗಳನ್ನ ಬದುಕದಂಗ 100 ವರ್ಷದಿಂದ ಎಲ್ಲರಿಂದಲೂ ಕೂಡ ಬದುಕಕ್ಕಾಗಂಗಿಲ್ಲ. ಯಾಕಂದ್ರೆ ಇವತ್ತಿನ ಆಹಾರ ಅಂತದದೆ, ಇವತ್ತು ಆಹಾರದೊಳಗಿಂದ ತಾಕತ್ತಿಲ್ಲ, ನೀರಿನೊಳಗಿಂದ ತಾಕತ್ತಿಲ್ಲ, ಏನ್ರಿ ಉಸಿರಾಡ್ತಕ್ಕಂಥ ಗಾಳಿ ಒಳಗಿಂದ ಏನೆಲ್ಲಾನು ಕುಡ್ದಾಗ ಏನ್ತೀವಿ ಕಲ್ಮಸಿ ಅಂತಕ್ಕಂಥ ತುಂಬಿರ್ತಕ್ಕಂಥ ವಾತಾವರಣದೊಳಗೆ ನಾವು ಬದುಕಲಿಕ್ಕತ್ತೀವಿ ಎತ್ತಿಕೊಂಡಾಗ ನಾವೇಂದ 100 ವರ್ಷ ಅಂತಕ್ಕಂಥ ನಾವು ಬದುಕಲಿಕ್ಕೆಂದ ಆಗಂಗಿಲ್ಲ. ಬೇಡ ಈ 100 ವರ್ಷನೂ ಆಯುಷ್ಯ ಅನ್ನತಕ್ಕಂಥ ನಮ್ಮ ಆವತ್ತಿಕೊಂಡು ಹೇಳ್ತೀವಲ್ಲ, ಈ 100 ವರ್ಷ ಆಯುಷ್ಯ ನಮ್ಮ ಏನ್ರಿ ಎತ್ತಿಕೊಂಡ ಕೇಳಿದ್ರೆ ಈ 100 ವರ್ಷ ಆಯುಷ್ಯನೂ ಕೂಡ ನಮ್ಮ ಅಲ್ಲ. ಪ್ರತಿಯೊಬ್ಬ ಜೀವಿಗೂ ಕೂಡ ಪರಮಾತ್ಮ ಈ ಭೂಮಿಗಿಂದ ಕೊಟ್ಟು ಕಳಿಸ್ಬೇಕಾಗಿತ್ತು ಹತ್ತಿಕೊಂಡ್ರ 84 ಲಕ್ಷ ಜೀವರಾಶಿಗಳಿಗೂ ಆಯುಷ್ಯ ಎಷ್ಟು ಕೊಟ್ಟನ ಹತ್ಕೊಂಡು ಕೇಳಿದ್ರೆ 40 ವರ್ಷನ ಆಯುಷ್ಯ ಕೊಟ್ಟಿದ್ದು. ನಿಜವಾಗಿರ್ತಕ್ಕಂಥ ಆಯುಷ್ಯ ಇರುವುದೇ 40 ವರ್ಷ. ಯಾವಾಗ 40 ವರ್ಷದಿಂದ ಕೊಟ್ಟು ಎಲ್ಲ ಜೀವಿಗಳನ್ನ ಭೂಮಿಗಿಂದ ಕಳಿಸದ, ಯಾವಾಗಂದ ಎಲ್ಲ ಜೀವಿಗಳನ್ನ ಭೂಮಿ ಮೇಲೆ ಜೀವನ ಕಳಿಲಿಕ್ಕತ್ತು. ಯಾವಾಗಂದ ಕತ್ತಿಗಳು ವಿಚಾರ ಮಾಡುದು, ಕತ್ತಿಗೂ 40 ವರ್ಷ ಕೊಟ್ಟ, ನಾಯಿಗೆ 40 ವರ್ಷ ಕೊಟ್ಟ, ಗೂಗಿಗೆ 40 ವರ್ಷ ಕೊಟ್ಟ, ಮನುಷ್ಯನಿಗೂ ಕೂಡ 40 ವರ್ಷನೇ. ಯಾವಾಗ ಕತ್ತಿಗಳು ಹೋಗಿ ಅಂದ ಭಗವಂತನ ಬಳಿ ಸ್ಟ್ರೈಕ್ ಮಾಡುದು ಬತ್ತು,
ಕತ್ತಿಗಳು. ಈಗ ಹೆಂಗೆ ನಾವು ಹೋಗಿ ಎಲ್ಲರೂ ಬಸ್ ಸ್ಟ್ರೈಕ್ ಮಾಡ್ತೀವಲ್ಲ, ಬಸ್ ನಿಂದ್ರಿಸೋದು, ಏನ್ರಿ ಇನ್ನೊಬ್ಬರ ಮನೆಗಳಿಗೆ ಕಲ್ಲು ಹೋಗಿ ಅದು ಸ್ಟ್ರೈಕ್ ಮಾಡ್ತೀವಲ್ಲ ನಾವು, ಹಂಗೆ ಕತ್ತಿಗಳಿಂದ ಹೋಗಿ ಭಗವಂತನ ಬಲ್ಲಿಂದ ಸ್ಟ್ರೈಕ್ ಮಾಡೋದು. ಮತ್ತೆ ಯಾವಾಗಂದ ಎಲ್ಲ ಕತ್ತಿಗಳು ಹೋಗಿ ಶಿವನ ಬಳಿ ಹೋಗಿ ಕೇಳಕತ್ತು, ಹೈಕ್ಯ ತಾವು ಒದರ್ತಿರ್ತಾವ ನೋಡ್ರಿ, ನಾವು ಹಿಂದಿ ಮಾತಾಡ್ತಾವ ಕತ್ತಿ ಏನ್ರಿ, ಕತ್ತಿ ಹಿಂದಿ ಒಳಗಂದ ಕೇಳ್ತಾವ ಪರಮಾತ್ಮನಿಗೆ ಕೈಲಾಸಕ್ಕೆ ಅಂದ ಹೋಗಿ ಹೈಕ್ಯ ತಗೊಂಡ ಕೇಳಕತ್ತು. ಅಂದ್ರೆ ನೀ ಅದೇನಿಲ್ಲ ಪರಮಾತ್ಮ ಕೈಲಾಸದೊಳಗೆ ನೀ ಅದೇನಿಲ್ಲ ತಗೊಂಡು ಕತ್ತಿಗಳಿಂದ ಕೇಳಕತ್ತು, ಒದರ್ಲಕತ್ತು. ಯಾವಾಗಂದ ಇವ್ರಿಗೆ ಕಿರಿಕಿರಿ ಕೇಳಲಾರ್ದನೆ ಭಗವಂತ ಹೊರಗೆ ಬಂದು ನೋಡ್ದ, ಯಾಕ್ರೋ ಇಟ್ಟು ಒದರ್ಲಕತ್ತಿರ್ಲಿ, ಯಾಕೆ ಪರಮಾತ್ಮ ನಾವು ನಿನ್ನ ಬಲ್ಲಿ ಒಂದು ಸ್ಟ್ರೈಕ್ ಮಾಡಕತ್ತೀವಿ. ಯಾಕೆ ಸ್ಟ್ರೈಕ್ ಮಾಡಕತ್ತೀರಿ? ನಮಗೆ 40 ವರ್ಷ ಅನ್ನತ್ತಾಗ ನಮಗೆ ಆಯುಷ್ಯ ಬೇಡ. ಯಾಕೆ ಭೂಮಿ ಮೇಲೆ ನಮ್ದು ಏನು ಕೆಲಸ ಅದ ಏನ್ರಿ? ಇನ್ನೊಬ್ಬರ ಮನೆಗಂದ ಕಲ್ಲು ಹೊರಬೇಕು, ಇನ್ನೊಬ್ಬರ ಮನೆಗಂದ ಮಣ್ಣು ಹೊರಬೇಕು, ಇನ್ನೊಬ್ಬರ ಮನೆಗಂದ ಏನ್ರಿ ಸಿಂಧಿ ಪರಕಿ ಹೊರಬೇಕು, ಅದನ್ನು ಬಿಟ್ಟಂದ ಮಣ್ಣಿನ ಗಡಿಗೆ ಒಲಿಗಳು ಹೊರಬೇಕು. ಇಟ್ಟೆಲ್ಲ ನಮ್ಮ ಕೈಲಿಂದ ಆಗಂಗಿಲ್ಲ. ಅದಕ್ಕೆ ನಮಗಂದ 40 ವರ್ಷದ ಆಯುಷ್ಯ ಬೇಡ, ನಮಗೆ 20 ವರ್ಷ ಆಯುಷ್ಯ ಕೊಡು, ಹೊತ್ತು ಕುಣಕ್ಕೆ 20 ವರ್ಷ ಕೊಡು. ಅಲ್ಲೋ ಈಗ ಒಮ್ಮೆ ಕೊಟ್ಟು ಬಿಟ್ಟಿನಿ ಹೋಗಿಬಿಡ್ರಿ. ಇಲ್ಲ ಪರಮಾತ್ಮ ನಮಗೆ 40 ವರ್ಷದ ಬೇಡ. ಯಾಕಂದ್ರೆ ನಮ್ಮ ಭೂಮಿ ಮೇಲೆ ಏನು ಕೆಲಸನೇ ಇಲ್ಲ, ನಾವು ಬರೀ ಒಂದು ಕಲ್ಲ ಮಣ್ಣ ಹೊತ್ಕೊಂಡೆ ತಿರುಗಬೇಕಾಗ್ತದ. ಅದಕ್ಕೆ ನಮಗೆ 40 ವರ್ಷದ ಬೇಡ. ಮತ್ತೆ ಏನು ಮಾಡೋದೀಗ? ನೀ ಏನಾರು ಮಾಡ, ನಮಗೆ 20 ವರ್ಷ ಕೊಡು. ಮತ್ತೆ ನಿಮ್ಮ 20 ಅಂದ್ರೆ ಯಾರಿಗೆ ಕೊಡ್ಲಿ ಎತ್ತುಕೊಂಡು ಅನ್ನೋದ್ರಾಗ ಏನ್ರಿ ಕತ್ತುಗಳ ಜೋಡಿ ಮನುಷ್ಯ ಹೋಗಿದ್ನೆ ಕೈಲಾಸ. ಇವ ಕತ್ತಾಗಿಂದ ಎದ್ದು ನಿಂತ, ಅಲ್ಲೋ ಕತ್ತುಗಳದ ನೀ ಯಾಕೆ ಬಂದಿದಿ ಅಂದ ಪರಮಾತ್ಮ. ಅವಾಗ ಇವ ಮನುಷ್ಯ ಅಂದ, ಪರಮಾತ್ಮ ನಮಗೆ ಇದು 40 ವರ್ಷ ಸಾಕಲಾಗ್ಯಾವ ಏನ್ರಿ, 40 ವರ್ಷದ ಸಾಕಾಗಂಗಿಲ್ಲ. ಅದಕ್ಕೆ ಕತ್ತಿದೊಂದು 20 ನಮಗೆ ಕೊಡು ಹೊತ್ತಿಕೊಂಡ ಮನುಷ್ಯ. ಪರಮಾತ್ಮ ಅಂತ ಕತ್ತಿ ಅಂದ ಬ್ಯಾಡ ಹತ್ತಿಕೊಂಡು ಅನ್ನಕತ್ತದ ಏನ್ರಿ, 20 ವರ್ಷದಿಂದ ಕೇಳಕತ್ತದ. ನೀ ತಗೊಂಡು ಏನು ಮಾಡ್ತೀವ, ನಿನಗೆ ಭಾಳಕ್ಕವ ಆಯುಷ್ಯ ಬ್ಯಾಡ ಅಂದ ಪರಮಾತ್ಮ. ಇಲ್ಲ ನಮಗೆ 40 ವರ್ಷದ ಸಾಕಾಗಂಗಿಲ್ಲ, ಅದಕ್ಕೆ ಕತ್ತಿದೊಂದು 20 ಕೊಡು. ತಥಾಸ್ತು ಅಂದ. ಏಟಾಯ್ತು ಮನುಷ್ಯಾಗ? 60 ವರ್ಷ ಆಯ್ತು. ಭೂಮಿಗೆ ಬಂದ. ಇವು ಕತ್ತಿಗಳು ಹೋಗಿ ಸ್ಟ್ರೈಕ್ ಮಾಡಿದ್ದು ನಾಯಿಗಳಿಗೆ ಗೊತ್ತಾಯ್ತು. ನಾಯಿಗಳಂತಾವ ಕತ್ತಿನೇ 20 ಕೇಳ್ಯದ, ನಮ್ಮದೇನದ ಭೂಮಿ ಮೇಲೆ ಅಂದು ನಾಯಿ ಏನ್ರಿ. ನಾಯಿ ಅಂತವ ಏನದ್ರಿ, ಯಾರದ್ರ ಮನೆ ಮುಂದೆ ಮನೆ ಕಾಯ್ಬೇಕು, ಅದು ಅಪ್ಪಿತಪ್ಪಿ ರಾತ್ರಿ ಅಂದ 12 ಗಂಟೆ 1 ಗಂಟೆಗೆ ಯಾರೇ ಕಳ್ಳರು ಬಂದರು, ನಾವು ಬಗಳಕತ್ತೇವ, ನಮ್ಮ ನಿದ್ದೆ ಕೆಡಿಸ್ತೇ ತಗೊಂಡು ಮತ್ತೆ ನಮಗೆ ಕಲ್ ತೊಗೊಂಡು ಹೊಡಿತಾವ. ಇದೆಲ್ಲ ತಗೊಂಡು ಏನು ಮಾಡೋದು? ಇನ್ನೊಬ್ಬರ ಮನೆ ಮಂದಿ ಅವ್ರು ಹಾಕಿದ್ದೆ ಅಂದ ಅಳಿಸಿದ್ದು ಏನ್ರಿ, ಅಂಥವೆಲ್ಲ ತಿಂದಿಂದ ಬದುಕೋದಕ್ಕಿಂತ ನಮಗೂ ಕೂಡ ಬ್ಯಾಡ ಹತ್ತುಕೊಂಡು ಈ ನಾಯಿಗಳು ಹೋಗಿ ಸ್ಟ್ರೈಕ್ ಮಾಡೋದು. ಯಾವಾಗಿಂದ ನಾಯಿಗಳು ಹೋಗಿ ಅಂದ ಸ್ಟ್ರೈಕ್ ಮಾಡ್ತವೆ. ಪರಮಾತ್ಮ ಕತ್ತಿಗೆ 20 ಕೊಟ್ಟಿದಿ, ನಮಗೇಕೆಂದ 40, ನಮಗೂ 40 ಬೇಡ, ನಮಗೂ 20 ಕೊಡು. ಬ್ಯಾಡ್ರೋ, ಈಗ ಅಲ್ಲೇ ಕೊಟ್ಟು ಬಿಟ್ಟಿನಿ, ಎಲ್ಲರೂ ಹಿಂಗೆ ಬಂದ್ರಿ ಎತ್ತದ ನಾ ಏನು ಮಾಡಲಿ ಅಂದ ಪರಮಾತ್ಮ. ನೀ ಏನು ಮಾಡ್ತೇವೆ ಗೊತ್ತಿಲ್ಲ, ಕತ್ತಿಗೆ 20 ಕೊಟ್ಟಿದಿ, ನಮಗೂ ಕೂಡ 20 ಕೊಡು. ನಮ್ದು ಏನೂ ಇಲ್ಲ ಭೂಮಿ ಮೇಲೆ ಅಂದ ಕೆಲಸ, ಬರೇ ಇನ್ನೊಬ್ಬರ ಮನೆ ಕಾಯೋದು. ಅವ್ರು ಹಾಕಿದ್ದಿಂದ ಹಳಿಸಿದಿಂದ ತಿಂದು ಜೀವನ ಕಳಿಬೇಕಲ್ಲ, ಅದಕ್ಕೆ ನಮಗೆಂದ ಬೇಡ, ನಮಗೂ ಕೂಡ 20 ಕೊಡೋತ್ತಂದು ನಾಯಿಗಳು ಸ್ಟ್ರೈಕ್ ಮಾಡಕತ್ತು. ಮತ್ತು ಆಯ್ತಪ್ಪ ನಿಮಗಂದ ಕೊಡ್ತೀನಿ ಕರೆ, ನಿಮ್ಮ 20 ಅಂದು ಯಾರಿಗೆ ಕೊಡಬೇಕು, ಯಾರಿಗೆ ಕೊಡ್ಬೇಕಂತ ಇಟ್ಟು ಅನ್ನೋದ್ರಾಗ ನಾಯಿಗಳದಂದು ಮನುಷ್ಯ ಎದ್ದನೆ ಪುಗ್ಸೆಟೆ ಸಿಗ್ತದ ಅಂತಂದ್ರೆ ಎಲ್ಲ ಕಡೆ ಹಾಜರೇ ಏನ್ರಿ. ನೀವು ನೋಡಿರ್ಬೇಕಾದ್ರೆ ನೀವು ಈ ಇಲೆಕ್ಷನ್ ಸಮೀಪ ಅಂತಂದ್ರೆ ಇಲೆಕ್ಷನ್ ಸಮೀಪ JDS ದವ್ರು ಬಂದರು ಅವ್ರ ದೊಡ್ಡಿ ಇರ್ತಾನೆ, ಕಾಂಗ್ರೆಸ್ದವ್ರು ಬಂದರು ಅವ್ರ ದೊಡ್ಡಿ ಇರ್ತಾನೆ ಏನ್ರಿ, BJP ಅವ್ರು ಬಂದರು ಅವ್ರ ದೊಡ್ಡಿ ಇರ್ತಾನೆ. ಎದ್ರ ಸಲುವಾಗಿ ಅಂತಂದ್ರೆ ಅವ್ರು ಕೂಡ 200 ರೂಪಾಯಿ ಏನ್ರಿ ಪುಗ್ಸೆಟ್ಟೆ ಎಣ್ಣೆ ಸಿಗ್ತದ, ಪುಗ್ಸೆಟ್ಟೆ ರೊಕ್ಕ ಸಿಗ್ತದ ಅಂತ ತಿಳ್ಕೊಂಡ್ರೆ ಎಲ್ಲಿ ಬೇಕಾದ್ರೆ ಇರ್ತಾನೆ ಮನುಷ್ಯಾಗ. ಯಾವಾಗ ನಾಯಿಗಳ ಜೋಡಿನೂ ಕೂಡ ಹೋಗ್ಯಾನ ಪರಮಾತ್ಮ. ನೀನು ಏನು 60 ಕೊಟ್ಟಿದ್ದೆಲ್ಲ ನಮಗೆ 60 ಕೂಡ ಸಾಕಂಗಿಲ್ಲಾಗ್ಯಾವ, ಅದಕ್ಕೆ ಅದು ನಾಯಿದೊಂದು 20 ನಮಗೆ ಕೊಡು ಅಂತ ನಾಯಿ ಯಾವ ಮನುಷ್ಯ. ಬ್ಯಾಡೋ ನಿನಗೆ ಆಗಲಿ 60 ಆಗ್ಯಾವ, ಬ್ಯಾಡ ತಗೊಂಡ್ರೆ ಕೇಳಿಲ್ಲ. ಇಲ್ಲ ಆ ನಾಯಿದೊಂದು 20 ಕೊಡು ಅಂತ ತಿಳ್ಕೊಂಡಂದಾಗ ಆಯ್ತಪ್ಪ ತೊಗೊಂಡು ಹೋಗತ್ತೆ ತಿಳ್ಕೊಂಡೊಂದು ಕೊಟ್ಟ 20 ನಾಯಿದು. ಮನುಷ್ಯನಿಗೆ ಎಷ್ಟಾಯ್ತು? 80 ವರ್ಷ ಆಯ್ತು. ಸುಮ್ಮ ಆರಾಮಿರ್ಬೇಕಿಲ್ಲ. ಯಾವಾಗ ಈ ನಾಯಿಗಳು ಕತ್ತಿಗಳು ಸ್ಟ್ರೈಕ್ ಮಾಡಿದ ಗೂಗಿಗೆ ಗೊತ್ತಾಯ್ತು. ಗೂಗಿ ಅಂತದ ಅಂತ ಕತ್ತಿಗಳೇ 20 ಕೇಳ್ಯಾವ, ನಾಯಿನೇ 20 ಕೇಳ್ಯಾವ. ಅವಿನ ಏನ್ರಿ ಕೆಲಸ ಮಾಡ್ತಾವ? ನಂದೇನದ ಭೂಮಿ ಮೇಲೆ, ಯಾರ್ದಾರ ಕುಂಬಿ ಮೇಲೆ, ಎಲ್ಲರ ಗಿಡದಾಗ ಬರೀ ಕಣ್ಣು ಬಿಟ್ಟು ಗೊತ್ತಿಂದ ಕುಂದ್ರದಕ್ಕದಲ್ರಿ. ಅದಕ್ಕೆ ಬೇಡ ನಾನು ಹೋಗಿ ಅಂದ್ರೆ ಸ್ಟ್ರೈಕ್ ಮಾಡ್ಬೇಕಂತಂದು ಗೂಗಿನ ಹೋಗಿ ಸ್ಟ್ರೈಕ್ ಮಾಡ್ದ. ಯಾವಾಗಿಂದ ಪರಮಾತ್ಮ ಅಂದ, ಅಲ್ಲೋ ನೀ ಯಾಕೆ ಬಂದಿದಿ? ಪರಮಾತ್ಮ ಅಂತ ಕತ್ತಿಗೆ 20 ಕೊಟ್ಟಿದ್ದೆ, ನಾಯಿಗೆ 20 ಕೊಟ್ಟಿದ್ದಿ, ನಂದೇನದ ಭೂಮಿ ಮೇಲೆ ನಾವು ಮನಿಯರು ಕಾಯ್ತಾವ,
ನಂದೇನದ ಭೂಮಿ ಮೇಲೆ ಸುಮ್ಮನೆ ಎಲ್ಲರ ಗಿಡದಾಗ ಅಂತ ಕುತ್ಕೊಂಡು ಕಣ್ಣು ಬಿಡ್ಕೊತ್ತಿಂದ ಕುಂದ್ರದೇ ಅದ. ಅದಕ್ಕೆ ನನಗೆ ಬೇಡ, ನಂದು 20 ಕೊಡು, ನನ್ನ 20 ಯಾರಿಗಾರು ಕೊಡು ಅನ್ನೋದ್ರಾಗನೆ ಗೂಗ್ಯಾಗೂ ಹೋಗ್ಯ ನೀವು ಮನುಷ್ಯ ಏನ್ರಿ. ನನ್ನ 20 ಯಾರಿಗಾರು ಕೊಡು ಇಟ್ಟು ಅನ್ನೋದ್ರಾಗ ಹಂಗೆ ಆ ಗೂಗ್ಯಾಗಿಂದ ಎದ್ದು ನಿತ್ತ. ನೀ ಯಾಕೆ ಬಂದಿದ್ವ ಅಂದ. ಅವು 80 ಸಾಕಲಾಗ ಅವಾಗ ಗೂಗಿದ್ದು ಒಂದು 20 ಕೊಡು ಹೋಗಿಸಿ ಅಷ್ಟೇ. ಗೂಗಿದ್ದು ಒಂದು 20 ಬ್ಯಾಡು ತೊಗೊಂಡು ಏನು ಮಾಡ್ತಿದ್ದೆ ಭಾಳ ಹಾಕದ ನಿನಗೆ ಆಲ್ರೆಡಿ 80 ಆಗ್ಯದ ಬ್ಯಾಡ ಅಂತ ಪರಮಾತ್ಮ ಅಂತಾನ. ಎಲ್ಲೆಲ್ಲ ನಮಗಂದ ಗೂಗಿದ್ದು ಒಂದು 20 ಕೊಡು ಅಂತಂದ. ಆಯ್ತು ತೊಗೊಂಡು ಹಾಳಾಗಿ ಹೋಗತ್ತಂದು ತಥಾಸ್ತು ಅಂದ. ಮನುಷ್ಯಾಗ ಏಟಾಯ್ತು ರೀ 100 ವರ್ಷ. 100 ನಮ್ಮವೇನ್ರಿ ಹೌದಾ ಇಲ್ಲ. ಮನುಷ್ಯ ನಿಜವಾಗಿರ್ತಕ್ಕಂಥ ಜೀವನ ಕಳೆದ 40 ವರ್ಷ ತನ ಏನ್ರಿ. ಹುಡ್ತಾನ, ಹುಟ್ಟಿದ 10-15 ವರ್ಷ ತನ ಬಾಲ್ಯಾವಸ್ಥೆ ಜೀವನ ಕಳಿತಾನ. ಒಂದು 20-25 ಇರ್ತಾನೆ ಯೌವನದೊಳಗೆ ಅಂದ್ರೆ ಜೀವನ ಕಳಿತಾನ. 25 ಆದ ನಂತರ 30 ತನ ಮದುವೆ ಮಾಡ್ಕೋತಾನ. ಮದುವೆ ಮಾಡಿಕೊಂಡು ಏನ್ರಿ 40 ವರ್ಷ ತನ 1-2 ಮಕ್ಕಳನ್ನ ಆಡ್ದು ಮಕ್ಕಳ ಜೊತೆಯೊಳಗೆ ಹೆಂಡತಿ ಜೊತೆಯೊಳಗೆ ಸುಖದಿಂದ ಇರ್ತಾನೆ. 40 ವರ್ಷ ಯಾವಾಗಿಂದ ಮಕ್ಕಳು ಬೆಳೆದು ದೊಡ್ಡ ವಾಲಕತ್ತು ಅವ್ರ ಸಾಲಿ ಖರ್ಚ ಏನ್ರಿ, ಅವ್ರ ಬಟ್ಟೆ ಖರ್ಚು, ಅವ್ರ ಹೊಟ್ಟೆ ಖರ್ಚು ಇದೆಲ್ಲ ನೋಡ್ಕೋಬೇಕಲ್ಲ. ದುಡಿಲಕ್ಕೆ ಅಂದ್ರೆ ಚಲೋ ಮಾಡ್ಬೇಕು ಏನ್ರಿ. ಯಾವಾಗಿಂದ ದುಡಿಲಕ್ಕೆಂದ ಚಲೋ ಮಾಡ್ತಾನ. ಯಾರು ನೋಡಿದ್ರು ಅಂತಾರ, ಏನು ಮರ ನಿಮ್ಮ ಅಪ್ಪ ಕತ್ತಿ ದುಡ್ದಂಗೆ ದುಡಿತಾನಲ್ಲ ಅಂತಾರ. ಕತ್ತಿ ದುಡ್ದಂಗೆ ದುಡಿಯೋದಲ್ಲ, ಕತ್ತಿ ಜನ್ಮನೇ ಅದ. ಅದಕ್ಕೆ ಎಲ್ಲಿತನ 40ರಿಂದ 60 ತನ ಕತ್ತಿ ದುಡ್ದಂಗೆ ದುಡು ಯಾವಾಗಿಂದ ಕಾಲು ಡೊಂಕಾಯಿ ಕಾಲು ಹಿಡ್ಕೊಂಡು ಏನ್ರಿ ಮನ್ಯಾಗಿಂದ ಮೈಯಾಗಿಂದ ತಾಕತ್ತಿಲ್ಲಾರ್ಕಿಂದ ಮನೆಗಿಂದ ಕುಂದಿರ್ತದ ನೋಡ್ರಿ. ಮಕ್ಕಳೆಲ್ಲ ಕಾರ್ಬಾರ್ ಕಸ್ಕೊಂಡು ಬಿಟ್ಟಿರ್ತಾರ ಏನ್ರಿ, ಸ್ವಸ್ಥರು ಬಂದಿರ್ತಾರ. ಇದು ಮನ್ಯಾಗಿಂದ ಯಾರು ಸೇರಂಗಿಲ್ಲ, ಇವನಿಗಿಂದ ಕೆಲಸ ಬಿಡಿಸಿರ್ತಾರ. ಮನೆ ಕಟ್ಟಿ ಕೂತ್ಯಂದ ಒಂದು ಸೌನ್ ಒದರ್ಲಕ್ಕೆ ಚಲೋ ಮಾಡ್ತಾನ ಏನ್ರಿ. ನಾವಾಗ ಚೀಲ ಎತ್ತಿದ್ದೆ, ಗುಂಡು ಎತ್ತಿದ್ದೆ, ಕಲ್ಲು ಎತ್ತಿದ್ದೆ, ನಾವಾಗ ಹಾಂಗಿದ್ದೆ. ಇವೇನು ಮಾಡ್ತಾವ ಅವೇನು ಮಾಡ್ತಾವ, ಸ್ವಸ್ಥರಿಗೆ ಸೇರಂಗಿಲ್ಲ, ಹೆಂಡತಿಗೆ ಸೇರಂಗಿಲ್ಲ, ಮಕ್ಕಳಿಗೆ ಸೇರಂಗಿಲ್ಲ. ಎಲ್ಲವಕ್ಕೂ ಕಂದ ಒಂದು ಸೌನು ಒದರ್ತಿರ್ತದ. ಯಾರೇನು ನೋಡಿದ್ರು ಏನಂತಾರೆ, ಏನು ಒದರ್ತಾರ ಮರ ನಾಯಿ ಒದರ್ತಾರ ನಿಮ್ಮ ಮುತ್ತೆ ಏನ್ರಿ. ಏನು ಒದರ್ತದ ನಾಯಿ ಒದರ್ದಂಗೆ ಒದರೋದಲ್ಲ, ಅದು ನಾಯಿ ಜನ್ಮನೆ, ಅದು ಒದರದೇ. ಅದು ಯಾರಿಗೂ ಸೇರಂಗಿಲ್ಲ. ಈಗ ಈ ಊರಾಗ ಕಾರ್ಯಕ್ರಮ ಇಟ್ಟಿದ್ದು ಅವನಿಗೆ ಚಂದ ಕಾಣಲ್ಲ, ಸುಮ್ಮನೆ ಇಟ್ಕೊಂಡು ಕೂತಾವ ಥಂಡ್ಯಾಗಂತ. ಸುಮ್ಮನೆ ಬಂದವು ನಮ್ಮ ಊರಿಗೆ ಸ್ವಾಮಿಗಳು. ಥಂಡ್ಯಾಗ ಸುಮ್ಮ ಆರಾಮ್ ಮಕ್ಕೋತಿದ್ದೆ ಒತ್ತಿಕೊಂಡಂದು ಯಾವತ್ತು. ಯಾಕಂದ್ರೆ ವಯಸ್ಸಾಗಿರ್ತದ, ಒಂದು ಸಾವು ನಾಯಿ ಒದರ್ದಂಗೆ ಒದರ್ತಿರ್ತದೆ. ಅದರ ಬೀಡಿ ಕಣ್ಣಾಗ ಬೀಡಿ ಬಿಗಿದಿರ್ತದ ಏನ್ರಿ, ಡಗ್ ಹತ್ತಿರ್ತದ. ಮನ್ಯಾಗ ನೋಡ್ರಿ ನೀವು ಮನೆ ಕಟ್ಟಿ ಕೂತು ಅವ್ರದಿಂದ 3 ಲಾಭ ಅವ ಬೀಡಿ ಬಿಗಿಯೋರ್ದಿಂದ. ಕೇಳಿರಿ ಏನು ನೀವು, ಬೀಡಿ ಬಿಗಿಯೋರ್ದಿಂದ 3 ಲಾಭ ಅವ. ಏನು ಹತ್ತಿಕೊಂಡಂದ್ರೆ ಬೀಡಿ ಬಿಗಿಯೋನು ಮನೆ ಕಳ್ತನ ಆಗಲ್ಲ, ನಾಯಿ ಕಚ್ಚಂಗಿಲ್ಲ, ಅವನ ಕೂದಲು ಬೆಳ್ಳಗಾಗಲ್ಲ. ಅವ ಮಗ ನಂದು ಪ್ರೋತಿ ಕೇಳ್ದಂಗೆ ಕಾಣ್ತಾನೆ ಯೂಟ್ಯೂಬ್ನಾಗ. ಏನ್ರಿ ಅವ್ರಿಗೆ ಕಳತನ ಆಗಂಗಿಲ್ಲ. ಯಾಕೆ ಕಳತನ ಆಗಂಗಿಲ್ಲ ತಿಳ್ಕೊಂಡ್ರೆ ಇವನಿಗೆ ಬೀಡಿ ಬಿಗದಿಂದ ಒದರಿ ಡಗ್ ಹತ್ತಿರ್ತದ. ಮನೆ ಕಟ್ಟಿ ಕೂತಿರ್ತಾನೆ ಬೆಳ್ಳಗನ ಮಾಡಿದ್ರಾಗ ಬೆಳಗನ ಎಚ್ಚರಿರವಲ್ಲ. ಇವ್ನ ಮನೆ ಕಳ್ಳವ್ರು ಯಾರು ಬರ್ಬೇಕು. ಯಾವಾಗಿಂದ ಸೇದಿ ನಡಿಲಕ್ಕೂ ಆಗಂಗಿಲ್ಲ, ಕೈಕಾಲದಂದು ತಾಕತ್ತಿರಂಗಿಲ್ಲ ಏನ್ರಿ. ಕೈಯಾಗಿಂದ ಬಡಗಿ ಹಿಡ್ಕೊಂಡಿರ್ತಾನ. ಆ ಬಡಗಿ ಹಿಡ್ದವ್ರಿಗಿಂದ ನಾಯಿ ಹೆಂಗೆ ಕಚ್ತಾವ್ರಿ, ಕಚ್ಚಂಗಿಲ್ಲ. ಅವನು ಕೂದಲು ಬೆಳ್ಳಗನಾಗಲ್ಲ, ಆಗೋದಕ್ಕಿಂತ ಮೊದಲೇ ಸತ್ತೋಗಿರ್ತದ ಏನ್ರಿ. ಯಾವಾಗಿಂದ 60ರಿಂದ 80 ತನ ಒದರ್ತಾನ. ಏನು ಒದರ್ತದ ಮರ ನಾಯಿ ಒದರ್ದಂಗೆ ಮುದುಕ. ಮನೆಗೆ ಬಂದವ್ರಿಗೆ ಸೇರಂಗಿಲ್ಲ, ಮನೆಗೆ ಇದ್ದವ್ರಿಗೆ ಸೇರಂಗಿಲ್ಲ. ಒಟ್ಟು ವರ ಒದರ್ತಿರ್ತದೆ. ಎಲಿತನ ಒದರ್ತಾನ 80 ತನ ಕೂಡ ಒದರಿ ಯಾವಾಗಿಂದ ಲಕ್ವ ಹೊಡಿತು ಏನ್ರಿ. ಇದು ಕಣ್ಣು ಕಾಣಂಗಿಲ್ಲ, ಕಿವಿ ಕೇಳಂಗಿಲ್ಲ. ಇದಕ್ಕೊಂದು ಎಲ್ಲಾರ ಒಂದು ಚೀಲು ತಟ್ಟು ಹಾಸಿ ಒಂದು ಮೂಲ್ಯಾಗ ಮನಗಿಸ್ತಾರಿಲ್ರಿ, ಮನಗಿಸ್ತಾರ. ಏನು ಒದರೋದೂ ಇಲ್ಲ, ಏನೂ ಇಲ್ಲ. ಯಾಕ ಸುಮ್ಮ ಹೋಗೋರ್ನು ಬರೋರ್ನ ಕಣ್ಣು ಬಡ್ಕೋತ ನೋಡ್ಕೋತ ಕುಂದಿರ್ತದ. ಯಾಕೆ ಬಡಿತಾನ ಏನು ಹ್ಯಾಂಗ ನೋಡು ಮರ ನಿಮ್ಮ ಮನೆ ಮುದಕ್ಕೆ ತೇಡ್ ಗೂಗಿ ಕೂತಾನಂತ. ಅವು ಗೂಗಿ ಜರ್ಮನಿ ಅದಕ್ಕೆ ಯಾವಾಗಿಂದ ಕಣ್ಣು ಬಡ್ಕೋತಂದ ಕುಂದಿರ್ತಾನ. ನೀವು ಏನು ಮನೆಗಿಂದ ಬೇಕಾದ ವೈರಿ ಬೇಕಾದ ಮಾಡ್ರಿ, ಅವ ನಿಮಗೆ ಏನು ಕೇಳಂಗಿಲ್ಲ. ಅವ ಯಾಕ ಅದು ಗೂಗಿ ಜನ್ಮದ ನೋಡ್ಕೋತಂದ ಕುಂದ್ರದ ಅಟ್ಟೆ. ನೀವಾಗಿನೇ ಹೋಗಿ ಮಾತಾಡ್ಸ್ಬೇಕು. ಮುತ್ಯ ಆರಾಮಿದೆಯೇನು? ಏನು ಆರಾಮ, ನಮಗೆ ದೇವ್ರು ಯಾಕೆ ಇಟ್ಟಾನ ಏನ್ರಿ, ನಮಗೆ ದೇವ್ರು ಯಾಕೆ ಇಟ್ಟಾನ. ಅವಾಗ ಅಲ್ಲ ಇದೇ ಮೊದಲು ಜ್ಞಾನ ಇತ್ತು ತಿಳ್ಕೊಂಡಂದ್ರೆ ಅಷ್ಟು ವಯಸ್ಸಾಗುತ್ತಾನೆ ಇದಕ್ಕೆ ಇರ್ತಿದ್ದೇನೆ ರೀ. ಇದ್ರ ಜನ್ಮ ನಾವು ಬರೀ 100 ವರ್ಷ ಎತ್ತಿಕೊಂಡಂದ್ರೆ ನಾವು ಏನು ಅನ್ನಕತ್ತೀವಲ್ಲ, ಯಾವಾಗಿಂದ ಒಂದು ಸರಿಯಾದ ಗೂಗಿ ಕೂತಂದ ನಾವು ಸತ್ತು ಹೋಗಿಬಿಟ್ಟಿವಿ ಎತ್ತಿಕೊಂಡಂದ್ರೆ ಮನುಷ್ಯನ ಬದುಕಿಗಿಂದ ಅರ್ಥ ಬರಂಗಿಲ್ಲ. ನಾವು ಬದುಕದೇ ಸ್ವಲ್ಪ ದಿವಸ ಏನ್ರಿ.
ನಾವು ಇರ್ತಕ್ಕಂಥದ್ದೇ ಸ್ವಲ್ಪ ದಿವಸ ಹತ್ತುಕೊಂಡಂದಾಗ ನಾವು ಬದುಕಬೇಕು ಈ ಭೂಮಿ ಮೇಲೆ ಹೆಂಗೆ ಹತ್ತುಕೊಂಡದೆ ಕೇಳಿದ್ರೆ ಜಗತ್ತನ್ನು ಪ್ರೀತಿ ಮಾಡಬೇಕು, ಜನರನ್ನ ಪ್ರೀತಿ ಮಾಡಬೇಕು. ಆ ಪ್ರೀತಿ ಅಂತಕ್ಕಂಥ ಸಂಪಾದನೆ ಮಾಡಿದಾಗ ಮಾತ್ರ ಅದರೊಳಗಿರ್ತಕ್ಕಂಥ ಸುಖ, ಅದರೊಳಗಿರ್ತಕ್ಕಂಥ ಆನಂದ ಇನ್ನು ಜಗತ್ತಿನೊಳಗಿಂದ ಯಾವ ರೊಕ್ಕದಾಗೂ ಇಲ್ಲ, ಯಾವುದ್ರೊಳಗೂ ಕೂಡ ಇಲ್ಲ. ನಾವು ಪ್ರೀತಿ ಗಳಿಸ್ಬೇಕು. ಈಗ ತಾನೇ ಪೂಜ್ಯರಂದ ಹೇಳಿದ್ರಲ್ಲ ಏನ್ರಿ, ಶಿವಪುರ ಸ್ವಾಮಿಗಳಂದ ಹೇಳ್ದಂಗೆ ಬರೇ ನಾವು ತಾಯಿ ತಂದೆನ ಅಟ್ಟೆ ಪ್ರೀತಿ ಮಾಡೋದತ್ತಲ್ಲ, ನಾವು ಬರೀ ನಮ್ಮ ಅಣ್ಣ ತಮ್ಮಂದ್ರನ್ನ ಅಟ್ಟೆ ಪ್ರೀತಿ ಮಾಡೋದತ್ತಲ್ಲ, ಈ ಸರ್ವರನ್ನು ಕೂಡ ಯಾವ ಪ್ರೀತಿಯಿಂದ ಕಾಣ್ತಾನಲ್ಲ ಅವ ನಿಜವಾಗಿರ್ತಕ್ಕಂಥ ಧರ್ಮವಂತನಾಕನೆ ಹೊರತಾಗಿ ಎಲ್ಲರೂ ಕೂಡ ಧರ್ಮವಂತರಾಗಕ್ಕಾಗಂಗಿಲ್ಲ, ಎಲ್ಲರೂ ಕೂಡ ಸುಖದಾಗ ಇರೋಕ್ಕಾಗಂಗಿಲ್ಲ. ಯಾವ ಜಗತ್ತನ್ನು ಪ್ರೀತಿ ಮಾಡ್ತಾನ, ಸಕಲ ಜೀವಿಗಳನ್ನು ಯಾವ ಪ್ರೀತಿ ಮಾಡ್ತಾನೋ ಅವಾಗ ಅವ ದೊಡ್ಡ ಮಕ್ಕನೇ ಹೊರತಾಗಿ ಬಸವಣ್ಣನವ್ರ ಪುರಾಣ ಇವತ್ತು ನಾವು ಇಲ್ಲಿ ಯಾಕೆ ತಂದಿ ಎತ್ತಿಕೊಂಡ ಕೇಳಿದ್ರೆ ಬಸವಣ್ಣನವರು ಜಗತ್ತನ್ನು ಪ್ರೀತಿ ಮಾಡೋರು. ಅವ್ರು ಹೇಳಿದ್ರು ಒಂದೇ ಮಾತ, ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮದೀಪ. ನೋಡಿ ಅವ್ರು ಧರ್ಮ ಧರ್ಮ ಹತ್ತಿಕೊಂಡ್ರ ನಾವು ನೀವು ತಿಳ್ಕೊಂಡಂಗೆ ಜಾತಿಗಳಿಗಂದ ಧರ್ಮ ಅಲ್ಲ ಏನ್ರಿ, ಧರ್ಮಕ್ಕೆಂದ ಜಾತಿ ಇಲ್ಲ, ಧರ್ಮಕ್ಕೆಂದ ಮೇಲು ಕೀಳುಗಳಿಲ್ಲ, ಧರ್ಮಕ್ಕೆ ಯಾವ ಶ್ರೀಮಂತಿಗೆ ಬಡತನ ಅಂತಕ್ಕಂಥ ಇಲ್ಲ. ಆದ್ರೆ ಧರ್ಮ ಹತ್ತಿಕೊಂಡ್ರೆ ಏನು ಹತ್ತಿಕೊಂಡು ಕೇಳಿದ್ರೆ ಬಸವಣ್ಣವರು ಸ್ಪಷ್ಟವಾಗಿ ಅಂತ ಹೇಳಿದ್ರು, ದಯವಿಲ್ಲದ ಧರ್ಮ ಅದಾವುದಯ್ಯ, ಅಂದ್ರೆ ಪ್ರೀತಿನೇ ಇರದೇ ಇರ್ತಕ್ಕಂಥ ಧರ್ಮ ಈ ಜಗತ್ತಿನೊಳಗೆ ಅದು ಯಾವುದದ. ಅವರೇ ಪ್ರಶ್ನೆ ಮಾಡ್ತಾರ ಏನ್ರಿ, ಪ್ರೀತಿ ಇರದೇ ಇರ್ತಕ್ಕಂಥ ದಯ ಅಂದ್ರೇನು, ಪ್ರೀತಿ ದಯ ಅಂದ್ರೇನು, ಪ್ರೇಮ ಏನ್ರಿ, ಆ ಪ್ರೀತಿ ಪ್ರೇಮ ಇರದೇ ಇರ್ತಕ್ಕಂಥ ಧರ್ಮ ಈ ಭೂಮಿ ಮೇಲೆ ಯಾವುದನ್ನು ಕೂಡ ಇಲ್ಲಪ್ಪ. ಯಾವ ಪ್ರೀತಿ ಮಾಡೋದನ್ನು ಕಲ್ತಾನ, ಯಾವ ಪ್ರೇಮ ಮಾಡೋದನ್ನು ಕಲ್ತಾನಲ್ಲ ಅವನೇ ನಿಜವಾಗಿರ್ತಕ್ಕಂಥ ಧರ್ಮವಂತನೇ ಹೊರತಾಗಿ ಎಲ್ಲರೂ ಕೂಡ ಧರ್ಮವಂತರು ಅಲ್ಲ ಅನ್ನುವಂಥ ಮಾತುಗಳನ್ನು ಬಸವಣ್ಣವರು ಜಗತ್ತಿನಾದ್ಯಂತ ಸಾರಿ ಹೋಗ್ಯಾರ ಹತ್ತಿಕೊಂಡಂದ್ರೆ ಇವತ್ತು ಬಸವಣ್ಣವರು ಎಷ್ಟು ಎತ್ತರ ಮಟ್ಟಕ್ಕದಾರೆ, ಬಸವಣ್ಣವರು ಎಷ್ಟು ದೊಡ್ಡ ಮಟ್ಟಕ್ಕೆಂದ ಬೆಳೆದು ನಿಂತಾರ ಹತ್ತಿಕೊಂಡಂಥ ಮಾತನ್ನು ಈ ಸಂದರ್ಭದೊಳಗೆ ಅಂತ ಹೇಳುತ್ತಾ, ಹೆಚ್ಚಿಗೆ ಅಂತ ಹೇಳೋದಕ್ಕಿಂತಲೂ ಏನ್ರಿ ಪರಮ ಪೂಜ್ಯರಾಗಿರ್ತಕ್ಕಂಥ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ 60ನೇ ವರ್ಷದ ಹುಟ್ಟುಹಬ್ಬ ಇದೆ. ಒಂದು ಕಡೆಗೆ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ ಹುಟ್ಟುಹಬ್ಬ, ಇನ್ನೊಂದು ಕಡೆಗೆ ಅಂದ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ 60ನೇ ವರ್ಷದ ಪುಣ್ಯಾರಾಧನೆ. ಬಹುದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ರಮ ಅನ್ನತಕ್ಕಂಥದ್ದನ್ನು ಏನ್ರಿ ಕ್ಯಾಡಿಗೆ ಮಠದೊಳಗೆ ಅಂದ ಪೂಜ್ಯರಾಗಿರ್ತಕ್ಕಂಥವ್ರು ಹಮ್ಮಿಕೊಂಡಿದ್ದೀವಿ. ಇದು ಬಹುಶಃ ಕ್ಯಾಡಿಗೆ ಹಬ್ಬಗಳು ಇಟ್ಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಏನ್ರಿ, ಅವ್ರದ್ದೆಲ್ಲ ಸಹಪಾಠಿಗಳು ಎಲ್ಲ ಪೂಜ್ಯರು ಕೂಡ್ಕೊಂಡೇ ಭಾಳ ಭವ್ಯವಾಗಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಏನ್ರಿ ಬರುವ ಡಿಸೆಂಬರ್ 12ನೇ ತಾರೀಕಿನಿಂದ ಎಲ್ಲಿ ಕ್ಯಾಡಿಗೆ ಮಠದೊಳಗೆ ಅಂದ ಪುರಾಣ ಪ್ರಾರಂಭ ಆಗ್ತದೆ. ಅದು ಬಸವ ಪುರಾಣ 21 ದಿನಗಳ ಪರ್ಯಂತರವಾಗಿ ಭವ್ಯವಾಗಿರ್ತಕ್ಕಂಥ ಬಸವ ಪುರಾಣ ಅಂತಕ್ಕಂಥದ್ದು ಕ್ಯಾಡಿಗೆ ಮಠದೊಳಗೆ ಅಂದ ನಡೀತದೆ. ಆ ಎಲ್ಲ ಕಾರ್ಯಕ್ರಮದೊಳಗೆ ನೀವುಗಳೆಲ್ಲ ಪಾಲ್ಗೊಳ್ಬೇಕು ಏನ್ರಿ, ಅಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದೊಳಗೆ ನೀವುಗಳೆಲ್ಲರೂ ಕೂಡ ಪಾಲ್ಗೊಳ್ಬೇಕು. ಆಮೇಲೆ ಇನ್ನೊಂದು ಏನದ ತಗೊಂಡ ಕೇಳಿದ್ರೆ ಇಲ್ಲಿ ತಾಯಂದಿರು ಬಂದಿರಿ, ನಿಮ್ಮ ಕಾಣಲ್ರು, ಈ ಫೋಕಸ್ ಬೆಳಕಿ ಕಾಣಲ್ಲ ಯಾರ, ನೀವೆಲ್ಲ ತಾಯಂದಿರು ಬಂದಿರಿ. ನೀವೆಲ್ಲ ತಾಯಂದಿರಿಗೆ ಒಂದು ಮಾತು ಹೇಳ್ತೀನಿ, ಅಲ್ಲಿ ಕೊನೆ ದಿವಸದಿಂದ ಏನ್ರಿ 31ನೇ ತಾರೀಕಿಗೆ ಏನ್ರಿ ಮುತ್ತೈದರು ಉಡಿ ತುಂಬತಕ್ಕಂಥ ಕಾರ್ಯಕ್ರಮ 1ನೇ ತಾರೀಕು 31ಕ್ಕೆ ಹಿಂಗೆಲ್ಲ ಒಂದೊಂದು ಕಾರ್ಯಕ್ರಮಗಳನ್ನ ಇಟ್ಕೊಂಡಿವಿ. ಆ 31ನೇ ತಾರೀಕಿನ ದಿವಸ ಮುತ್ತೈದರು ಉಡಿ ತುಂಬತಕ್ಕಂಥ ಕಾರ್ಯಕ್ರಮ, ಅವತ್ತಿನ ದಿನನೇ ಕುಂಭೋತ್ಸವ ಕಾರ್ಯಕ್ರಮ. 1ನೇ ತಾರೀಕಿಗೆ ಜನವರಿ 1ನೇ ತಾರೀಕಿಗೆ ಪೂಜ್ಯರಾಗಿರ್ತಕ್ಕಂಥ ಯಾವ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ ಏನ್ರಿ 60ನೇ ವರ್ಷದ ಹುಟ್ಟುಹಬ್ಬ. ಅಂದ್ರೆ ಅವರು ಪಟ್ಟಾಧಿಕಾರಿಯಾಗಿನೂ ಕೂಡ 35 ವರ್ಷ ಆಯಿತು. ಹೊಳ್ಳಿ 60ನೇ ವರ್ಷಕ್ಕಿಂದ ಮತ್ತೊಮ್ಮೆ ಪಟ್ಟಾಧಿಕಾರಿ ಅಂತಕ್ಕಂಥದ್ದನ್ನು ಮಾಡ್ತಾರೆ. ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳದು ಪೀಠಾರೋಹಣ ತಗೊಂಡು ನಡೀತದೆ. ಅಂದ್ರೆ ಮತ್ತೊಮ್ಮೆ ಅಂದ ಪಟ್ಟಾಧಿಕಾರ. ಯಾರು ನೀವು ಪಟ್ಟಾಧಿಕಾರ ಅಂತಗ ನೋಡಿಲ್ಲ ಏನ್ರಿ, ಯಾವ್ದು ಪೀಠಾರೋಹಣ ಅಂತಗ ನೀವು ನೋಡಿಲ್ಲಲ್ಲ, ನೀವೆಲ್ಲ ಅಲ್ಲಿ ಬಂದು ಅಂದ ನೋಡ್ಬೇಕಾಗ್ತದೆ. ಅವತ್ತಿನ ದಿನ ದಿವಸ ಮುತ್ತೈದರಿಗೆ ಅಂದ ಉಡಿ ತುಂಬತಕ್ಕಂಥ ಕಾರ್ಯಕ್ರಮ ಎಲ್ಲರಿಗೂ ಕೂಡ ಒಂದೇ ಥರದಿಂದ ಒಳ್ಳೆ ಕಿಮ್ಮತ್ತಿನ ಸೀರೆ ಅಂತಕ್ಕಂತಂದರೆ ಮುತ್ತೈದರು ಉಡಿ ತುಂಬಿಸ್ಕೊಳಕ್ಕೆ ಏನ್ರಿ, ಮುತ್ತೈದರು ಉಡಿ ತುಂಬಿಸ್ಕೊಳ್ತಕ್ಕಂಥ ತಾಯಂದ್ರಿಗೆ ಒಳ್ಳೆ ಕಿಮ್ಮತ್ತಿನಿಂದ ಒಂದೇ ಥರದ ಸೀರೆ, ಒಂದೇ ಥರದಿಂದ ಬ್ಲೌಸ ಏನ್ರಿ ಮುತ್ತೈದರಿಗೆ ಅಂದ ಕೊಟ್ರ. ಇನ್ನು ಕುಂಭ ಹೊರ್ತಕ್ಕಂಥ ತಾಯಂದಿರ ಹೆಸರು ಕೊಟ್ರ, ಆ ಕುಂಭ ಹೊರ್ತಕ್ಕಂಥ ತಾಯಂದ್ರಿಗೆ ಪ್ರತಿಯೊಬ್ಬರಿಗೂ ಏನ್ರಿ ತಾಮ್ರದಿಂದ ಬಿಂದಿಗೆ ಅಂತೀರೇನು ಕಳಿಸಿ ಅಂತೀರಿ ಕಡೆ ಬಿಂದಿಗೆ ಏನ್ರಿ, ತಾಮ್ರದಿಂದ ಬಿಂದಿಗೆ ಅನ್ನತಕ್ಕಂಥದನ್ನ ಕುಂಭ ಹೊರ್ತಕ್ಕಂಥ ತಾಯಂದಿರಿಗೆ ತಾಮ್ರದಿಂದ ಬಿಂದಿಗೆ ಅಂತಕ್ಕಂಥ ಕೊಡ್ತಾ ಇದ್ದಾರೆ. ಅದಕ್ಕೆ ನೀವು ಯಾರಾದ್ರೂ ತಾಯಂದಿರು ನೀವು ಮುತ್ತೈದರು ಉಡಿ ತುಂಬಿಸ್ಕೊಳ್ಳಿಕ್ಕೆ ಹೆಸರುಗಳನ್ನ ಕೊಡ್ತಿದ್ರ, ಅದನ್ನು ನಾಳೆ ನಮ್ಮ ಕ್ಯಾಡಿಗೆ ತಾಯಂದಿರು ಬರ್ತಾರೆ ನಿಮ್ಮಲ್ಲಿ ಏನ್ರಿ, ನಿಮ್ಮೂರಿಗಂದ ಕ್ಯಾಡಿಗೆ ಊರು ಹೆಣ್ಮಕ್ಳಿಂದ ಬರ್ತಾರೆ. ಅವರು ಬಂದಾಗ ಅಂದ ನೀವೆಲ್ಲ ತಾಯಂದಿರು ಮುತ್ತೈದರು ಉಡಿ ತುಂಬಿಸ್ಕೊಳ್ಳಿಕ್ಕೆ ನಿಮ್ಮ ಹೆಸರುಗಳನ್ನ ಕೊಡ್ರಿ. ಆಮೇಲೆ ಕುಂಭ ಹೊರಕಂದ ನಿಮ್ಮ ಹೆಸರುಗಳನ್ನ ಕೊಡ್ರಿ ಅಂತನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಅಂತ ಹೇಳುತ್ತಾ, ಶೇಷಗಿರಿ ತಾಯಂದಿರಿಗೆ ಇನ್ನೊಂದು ಮಾತು ಅಂತ ಹೇಳಿಕೆ ಇಷ್ಟಪಡ್ತೇನೆ. 18ಕ್ಕೆ 19ನೇ ತಾರೀಕಲ್ಲ, ಡಿಸೆಂಬರ್ 19ನೇ ತಾರೀಕಿಗೆ
ನೀವು ಏನು ಮಾಡ್ಬೇಕು, ಶೇಷಗಿರಿ ಗ್ರಾಮದ ಎಲ್ಲ ತಾಯಂದಿರ ಹತ್ತಿಕೊಂಡ್ರೆ ಎಷ್ಟು ಮನೆಗಳದಾವಲ್ಲ ಪ್ರತಿಯೊಂದು ಮನೆಯಿಂದನೂ ನೀವೆಲ್ಲ ರೊಟ್ಟಿ ಮಾಡ್ಕೋಬೇಕು. ನೀವೆಲ್ಲ ರೊಟ್ಟಿ ಮಾಡ್ಕೋಬೇಕು. ಏಟ್ರಿ ನಿಮ್ಮ ಭಗವಂತಂದ ಏಟು ಶಕ್ತಿ ಕೊಟ್ಟಾನ. ಯಾರು 50 ಮಾಡ್ಕೋರಿ, ಯಾರು 100 ಮಾಡ್ಕೋರಿ, ಯಾರು 200 ಮಾಡ್ಕೋರಿ. ಭಗವಂತ ನಿಮಗೆಂದ ಏಟು ಅನುಕೂಲ ಕೊಟ್ಟನಲ್ಲ ಅಷ್ಟಂದ ತೆಳ್ಳಗೆಂದ ರೊಟ್ಟಿ ಬಡ್ದು ಕಟ್ಟಿ ಮಾಡಿರಿ. ಅವಕ್ಕೆ ಕಟ್ಟಿ ಮಾಡಿ 18ನೇ ತಾರೀಕು 19ನೇ ತಾರೀಕಿನ ದಿವಸ ನೀವೆಲ್ಲ ಏನು ಮಾಡ್ಬೇಕಂತಂದ್ರೆ ಆ ರೊಟ್ಟಿ ಅದ್ರ ಜೊತೆಯೊಳಗಿಂದ ಅಗಸಿ ಹಿಂಡಿ, ಶೇಂಗಾದ ಹಿಂಡಿ ಇಂಥವೇನ್ರ ಇದ್ರು ಮಾಡ್ಕೋರಿ. ಹುಳಿಬಾನದೆಲ್ಲ ಮಾಡ್ಕೊಳ್ರಿ. ಅದನ್ನು ಚೆಂದಾಗಿಂದ ದೊಡ್ಡ ಬುಟ್ಟಿ ಒಳಗಿಂದ ಇಟ್ಕೊಂಡು ಅದರ ಮ್ಯಾಲಿಂದ ಒಂದು ಬಿಳಿ ದೋತ್ರ ಅಥವಾ ಬಿಳಿ ಅರಿವಿ ಒಳಗಿಂದ ಕಟ್ಕೊಂಡು ನೀವು 19ನೇ ತಾರೀಕಿಗೆ ಇಡೀ ನಿಮ್ಮ ಶೇಷಗಿರಿ ಎಲ್ಲ ತಾಯಂದಿರು ನೀವು ಟೆಂಪೋ ಮಾಡ್ಕೊಂಡು ಬರ್ತಿರೋ, ಟ್ರಾಕ್ಟರ್ ತೊಗೊಂಡು ಬರ್ತಿರೋ, ಒಟ್ಟಾರಿಗೆ ಹೆಂಗನ ಬರ್ರಿ. ಅಲ್ಲಿ ಕ್ಯಾಡಗಿ ಊರಿಗೆಂದ ಅಲ್ಲಿ ಬಸವಪುರಾಣ ನಡೆದಿರ್ತದಲ್ಲ, ನೀವೆಲ್ಲ ತೊಗೊಂಡು ಬಂದಿರ್ತಕ್ಕಂಥ ರೊಟ್ಟಿ ಅಂತದನ್ನು ಅವತ್ತು ತಲೆ ಮೇಗಿಂದ ಬುತ್ತಿ ರೂಪದೊಳಗೆ ಅದಕ್ಕೆ ಬರೇ ರೊಟ್ಟಿ ಎತ್ತುಕೊಂಡು ಅನ್ನಂಗಿಲ್ಲ, ಬರೇ ಬುತ್ತಿ ಅನ್ನಂಗಿಲ್ಲ. ಅದಕ್ಕೆ ಏನಂತಾರ ಹತ್ಕೊಂಡು ಕೇಳಿದ್ರೆ ಅದಕ್ಕೆ ಬಸವ ಬುತ್ತಿ ಎತ್ತಿಕೊಂಡು ಅದಕ್ಕೆ ಹೆಸರು ಇರ್ತದೆ ತಾಯಂದ್ರೆ. ತಾವೆಲ್ಲ ಆ ರೊಟ್ಟಿ ಬುತ್ತಿ ಅನ್ನತಕ್ಕಂಥ ತೊಗೊಂಡು ನೀವು ಕ್ಯಾಡಿಗೆ ಬಂದ್ರೆ ಇವತ್ತು ನೀವೆಲ್ಲರೂ ಕೂಡ ಹೆಂಗೆ ಡೊಳ್ಳ ಬಾಜಾ ಮುಖಾಂತರವಾಗಿ ನಮ್ಮನ್ನೆಲ್ಲ ಸ್ವಾಗತ ಮಾಡಿದ್ರಲ್ಲ, ಹಂಗೆ ನಿಮ್ಮನ್ನು 19ನೇ ತಾರೀಕಿನ ದಿವಸ ನೀವೆಲ್ಲ ಬುತ್ತಿ ತಂದಿರ್ತಕ್ಕಂಥ ತಾಯಂದ್ರಿಗೆ ಅಲ್ಲಿ ಕ್ಯಾಡಿಗೆ ಊರಾಗಿನ ಭಕ್ತರು ಎಲ್ಲ ಸ್ವಾಮಿಗಳು ಕೂಡ ನಿಮ್ಮನ್ನು ಸ್ವಾಗತ ಮಾಡ್ಕೋತಾರೆ. ಎಲ್ಲ ನೀವು ತಂದಿರ್ತಕ್ಕಂಥ ಆ ರೊಟ್ಟಿ ಪ್ರಸಾದ ಅಂತಕ್ಕಂಥದ್ದು, ಬಸವ ಬುತ್ತಿ ಅಂತಕ್ಕಂಥದ್ದು ಅಲ್ಲಿ ಸಾವಿರ ಜನ ಪ್ರವಚನ ಕೇಳಕ್ಕೆ ಬಂದಿರ್ತಾರಲ್ಲ, ಆ ಬಂದಿರ್ತಕ್ಕಂಥವ್ರು ಎಲ್ಲರೂ ನೀವು ತಂದಿರ್ತಕ್ಕಂಥ ಪ್ರಸಾದವನ್ನು ಅವರು ಊಟ ಮಾಡಿ ಇದು ಬರೀ ಪ್ರಸಾದ ಅಲ್ಲ, ಬರೀ ರೊಟ್ಟಿ ಅಲ್ಲ, ಇದು ಗುಡ್ಡದ ಬಸವರಾಜೇಂದ್ರ ಶಿವಗಳ ಮಹಾಪ್ರಸಾದ ತಿಳ್ಕೊಂಡು ಎಲ್ಲ ಭಕ್ತರಿಂದ ಪ್ರಸಾದ ಮಾಡಿದ್ರು ತಿಳ್ಕೊಂಡ್ರೆ ಏನ್ರಿ ಅವರ ಆಶೀರ್ವಾದ ನಿಮ್ಮೆಲ್ಲರ ಮನೆತನಕ್ಕೂ ಕೂಡ ಸಿಗ್ತದೆ ಪುಣ್ಯಾತ್ಮರೇ. ಅಂಥ ಕಾರ್ಯವನ್ನು ನೀವೆಲ್ಲ ತಾಯಂದರು ಒಂದು ಮುತ್ತೈದರು ಉಡಿ ತುಂಬಿಸ್ಕೊಳ್ಳೋಕೆ ಹೆಸರು ಕೊಡ್ರಿ, ಇನ್ನೊಂದಿಂದ ಕುಂಭೋತ್ಸವಕ್ಕೆಂದ ಹೆಸರು ಕೊಡ್ರಿ. ಇನ್ನು ನೀವೆಲ್ಲರೂ ರೊಟ್ಟಿ ಮಾಡ್ಕೊಂಡು 19ನೇ ತಾರೀಕಿಗೆ ಅವತ್ತು ಅಲ್ಲಿ ನಿಮ್ಮದೇ ದಾಸೋಗ ನಡೀತದೆ. ಅಲ್ಲಿನೂ ದಾಸೋಗ ಮಾಡಿರ್ತಾರ, ಅಲ್ಲೆಲ್ಲ ಭಾಳ ದೊಡ್ಡ ದಾಸೋಗ ಮಾಡಿರ್ತಾರೆ. ನೀವೇನಂತೀರದನ್ನು ಏನ್ರಿ ಅಲ್ಲಿ ಪ್ರಸಾದ ಮಾಡಿಸಿರ್ತಾರೆ. ಆದರೂ ಆ ಪ್ರಸಾದದೊಳಗೆ ನಿಮ್ಮದು ಇಟ್ಟಿಂದ ಪ್ರಸಾದ ಕೊಡ್ತು ಅಂತಂದ್ರೆ ಅದು ಮಹಾಪ್ರಸಾದ ಹಾಕದನ್ನುವಂಥ ಮಾತನ್ನು ಈ ಸಂದರ್ಭದೊಳಗಿಂದ ಹೇಳುತ್ತಾ, ಇನ್ನು ನೀವು ಶರಣರು ಏನ್ರಿ ಭಕ್ತರಾಗಿರ್ತಕ್ಕಂಥವ್ರು ನೀವೆಲ್ಲ ಏನು ಮಾಡ್ಬೇಕಂತ ಕೇಳಿದ್ರೆ ಅಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಭಾಳ ದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ರಮ. ಅದಕ್ಕೆ ನಮ್ಮದು ಕೂಡ ಶೇಷಗಿರಿ ಗ್ರಾಮದ ಭಕ್ತರದು ಅಪ್ಪವರೇ ನಮ್ಮದನ್ನು ಕೂಡ ಅಲ್ಲಿ ಸೇವಾ ಮುಟ್ಲಿ ಎತ್ತಿಕೊಂಡು ನೀವು ಕೂಡ ಏನಾದರೂ ಕಾಣಿಕೆ ಕೊಡ್ತಕ್ಕಂಥವ್ರು ನಿಮಗೆ ಯಾರಿಗಾರಿ ಹಿರಿಯರಿಗೆ ಅಲ್ಲಿ ಪಾವತಿ ಕೊಟ್ಟು ಹೋಗಿರ್ತೀವಿ. ನೀವು ಮಾಡಿಕೊಂಡು ನೀವು ನಿಮ್ಮ ಶಕ್ತಿಯಾನುಸಾರವಾಗಿ ಅಂತ ಕಾಣಿಕೆ ಅಂತಕ್ಕಂಥ ತೊಗೊಂಡು 19ನೇ ತಾರೀಕಿಗೆ ಆ ತಾಯಂದಿರ ಬುತ್ತಿಯನ್ನು ತಂದಿರ್ತಾರಲ್ಲ, ಆ ಬುತ್ತಿ ಜೊತೆಯೊಳಗೆ ನೀವೆಲ್ಲ ಗ್ರಾಮದ ಪ್ರತಿಯೊಬ್ಬರು ಕೂಡ ಬಂದು ನಿಮ್ಮ ಕಾಣಿಕೆ ಅಂತಕ್ಕಂಥ ಅಲ್ಲಿ ಸಲ್ಲಿಸ್ರಿ ಎತ್ತುಕೊಂಡಂಥ ಮಾತನ್ನು ಈ ಸಂದರ್ಭದೊಳಗೆ ಅಂತ ಹೇಳುತ್ತಾ, ನೀವು ಯಾರೂ ತಪ್ಪಿಸಕ್ಕೆ ಹೋಗ್ಬೇಡ್ರಿ. ಅಲ್ಲಿ ನಡೀತಕ್ಕಂಥ ಬಸವ ಪುರಾಣದೊಳಗೆ ನೀವುಗಳೆಲ್ಲ ಪಾಲ್ಗೊಳ್ರಿ. ಇಲ್ಲಪ್ಪ ಮತ್ತು ನಮ್ಮಲ್ಲಿ ಕೊಡೋಕೆ ಅಂತ ಕಾಣಿಕೆ ಕೊಡೋಕೆ ನಮ್ಮ ಹತ್ರ ಏನೂ ಇಲ್ಲರಿ ಅಪ್ಪವ್ರೆ, ಮತ್ತು ನಾವು ಏನು ಕೊಡೋಣ ತಿಳ್ಕೊಂಡ್ರೆ ಕಾಣಿಕೆ ಕೊಡೋಕೆ ಅಂದ್ರೆ ನಿಮ್ಮ ಹತ್ರ ಏನು ಇರದೇ ಇದ್ರೂ ಪರವಾಗಿಲ್ಲ, ನಿಮ್ಮ ಕಾಣಿಕೆನೂ ಕೊಡೋದಕ್ಕಿಂತಲೂ ಕೂಡ ಅಲ್ಲಿ ಬಂದಿಂದ ಭಕ್ತಿದಿಂದ ಸೇವಾ ಮಾಡಿರಿ. ಏನ್ರಿ ಬಂದಿರ್ತಕ್ಕಂಥ ಜನರಿಗೆ ಪ್ರಸಾದ ನೀಡೋದಾಗಲಿ, ಏನ್ರಿ ಅವ್ರಿಗಂದ ಊಟ ಮಾಡಿಸೋದು, ಇಂಥ ಸೇವೆ ಮಾಡಿದ್ರು ಕೂಡ ಸಾಕು, ನೀವೊಂದು ₹1,00,00,000 ನಮ್ಮ ಮಠಕ್ಕಿಂದ ಕೊಟ್ಟಟ್ಟಂದ ಖುಷಿ ಹಾಕದತ್ತನ್ನುವಂಥ ಮಾತನ್ನು ಈ ಸಂದರ್ಭದೊಳಗಿಂದ ಹೇಳುತ್ತಾ, ನಿಮ್ಮ ಲಿಂಗಜಂಗಮವನು ದಾಯದವನರಿಯಲ್ಕೆ ಸುಲಭೋಪಾಯದಿಂದ ಎದುರಿಟ್ಟ ಬಾಯಸ್ಥಳಕ್ಕೆ ಕುರುವಾಗಿ ದಾಯದೋರಿ ಸಮಸ್ತ ಭಕ್ತರ ಕಾಯವನೇ ಪಾವನ ಮಾಡಿದ ರಾಯಪೂರ್ವಾಚಾರ್ಯ ಗುರು ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನು, ಶ್ರದ್ಧೆಯ ಪಂಚಾಚಾರ್ಯರನ್ನು, ಆರಾಧ್ಯ ಗುರು ಹಾನಗಲ್ಲ ಗುರು ಕುಮಾರ ಶಿವಯೋಗಿಗಳನ್ನು, ಪರಮ ತಪಸ್ವಿಗಳಾಗಿರುವ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳನ್ನು, ಪರಮ ಪೂಜ್ಯ ಗುರುಶಾಂತಲಿಂಗ ಶಿವಯೋಗಿಗಳನ್ನು ಹೃದಯ ಮಂದಿರದಲ್ಲಿ ಇರಿಸಿ ಸ್ಮರಿಸಿ, ಈ ಗ್ರಾಮದ ಪೂಜ್ಯನೀಯ ದೇವರಾಗಿರುವ ಗಂಗಲಿಂಗ ಮಹಾರಾಜರು, ನಾಗಮ್ಮ ತಾಯಿಯವರಲ್ಲಿಯೂ ಕೂಡ ಶರಣನ್ನು ಹೇಳುತ್ತಾ, ಈ ಸಂಚಾರಿ ಬಸವ ಪುರಾಣದ ಪಾವನ ಸಾನ್ನಿಧ್ಯವನ್ನು ವಹಿಸಿ ಅತ್ಯಂತ ಎಲ್ಲರಿಗೆ ಸರಳವಾಗಿ ಸುಂದರವಾಗಿ ಎಲ್ಲರ ಮನಮುಟ್ಟುವಂತೆ ಸಂಚಾರಿಯ ಬಸವ ಪುರಾಣವನ್ನು ನಡೆಸಿಕೊಡುತ್ತಿರುವ ಪುರಾಣ ಪ್ರವಚನ ಪ್ರವೀಣರು, ವಾಗ್ಮಿಗಳು, ಯುವ ಉತ್ಸಾಹಿಗಳು ಮತ್ತು ಅತ್ಯಂತ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಭಾಗದಲ್ಲಿಯೂ ಕೂಡ ಅತ್ಯಂತ
ಜನರ ಭಕ್ತಿಗೆ ಪ್ರೀತಿಗೆ ಪಾತ್ರರಾಗಿರುವಂಥ ಗಡಿಗೌಡಗಾಮದ ಪರಮ ಪೂಜ್ಯರ ಚರಣ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ವಾಗ್ಮಿಗಳು ಪುರಾಣ ಪ್ರವಚನ ಪ್ರವೀಣರಾಗಿರ್ತಕ್ಕಂಥ ಶಿವಪೂರಿನ ಪರಮ ಪೂಜ್ಯರಲ್ಲಿ ಶರಣನ್ನು ಹೇಳುತ್ತಾ, ಪರಮ ಪೂಜ್ಯರೂ ಆಗಿರುವ ಯುವ ಉತ್ಸಾಹಿ ಯತಿಗಳಾಗಿರುವ ಅಗರಕೆಡದ ಪರಮ ಪೂಜ್ಯರಲ್ಲಿಯೂ ಪರಮ ಪೂಜ್ಯರಾಗಿರುವಂಥ ಇಂಚಿಗೇರಿಯ ಅಪ್ಪಗಳ ಸನ್ನಿಧಿಗೂ ಪ್ರಣಾಮಗಳನ್ನು ಸಲ್ಲಿಸಿ, ಸಂಗೀತ ಬಳಗದವರೇ, ಸೇಸಗಿರಿಯ ಈ ಗ್ರಾಮದ ಎಲ್ಲ ಪ್ರತಿಷ್ಠಿತ ಹಿರಿಯರಲ್ಲಿ, ಯುವಕರಲ್ಲಿ, ಮಾತೆಯರಲ್ಲಿ, ಮಕ್ಕಳಲ್ಲಿ, ಶರಣರಲ್ಲಿ, ಶರಣೀಯರಲ್ಲಿ ಎಲ್ಲರಿಗೂ ಕೂಡ ಶರಣಾರ್ಥಿಗಳು. ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರವು ಗೂಡು ಗಟ್ಟದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯನ್ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪಳೆಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಮುನ್ನ ಪೂಜಿಸೋ ಕೂಡಲ ಸಂಗಮ ದೇವನನ್ನ. ಬಸವಣ್ಣನವರು ಸುಂದರವಾಗಿ 4 ಮಾತುಗಳನ್ನು ಹೇಳುತ್ತಾರೆ. ಏನು ಹೇಳ್ತಾರೆ ಅವರು ಅಂತಂದ್ರೆ, ಭಾಳ ಸರಳವಾಗಿ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರು ಗೂಡು ಗಟ್ಟದ ಮುನ್ನ. ನೆರೆ ಅಂದ್ರೆ ಬಿಳಿ ಕೂದಲ ಆಗೋಕ್ಕಿಂತ ಮೊದಲಂತ. ಈಗ ಹುಟ್ಟಿದ ಮಕ್ಕಳಿಗೆ ಬಿಳಿ ಕೂದಲು ಆಗಾಕತ್ತೇವೆ, ಆ ಮಾತು ಬೇರೆ. ಬಿಳಿ ಕೂದಲು ಯಾವಾಗ ಆಗ್ತಾವಂದ್ರೆ 60 ವರ್ಷ ಆತು ಅಂದ್ರೆ ಬಿಳಿ ಕೂದಲು ಆಗಾಕ ಚಾಲು ಆಗ್ತಾವ. ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ, ಈ ಶರೀರದ ಮೇಲೆ ಇರ್ತಕ್ಕಂಥ ತೊಗಲು ಸುಂಕುಗಡುವುದಕ್ಕಿಂತ ಮೊದಲ ಅಥವಾ ಮುದ್ದಿಯಾಗೋಕ್ಕಿಂತ ಮೊದಲ, ಕೂದಲ ಬಿಳಿಯಾಗೋಕ್ಕಿಂತ ಮೊದಲ, ಶರೀರದ ತೊಗಲು ಗೊಳೆ ಆಗೋಕ್ಕಿಂತ ಮೊದಲ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರು ಗೂಡುಗಟ್ಟದ ಮುನ್ನ ಅಂತಾರೆ. ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಅರ್ಥ ಆಗತ್ತ. ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪಳೆಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಮುನ್ನ ಪೂಜಿಸು. ಇದರ ಅರ್ಥ ಏನು ಅಂತ ಕೇಳಿದ್ರೆ, ಶರೀರದೊಳಗೆ ಒಂದಿಷ್ಟು ಕಸುವಿದ್ದಾಗ, ಕೈಕಾಲು ಆಡೋಕ್ಕಿಂತ ಮೊದಲ, ಬಾಯನ ಹಲ್ಲು ಬೀಳೋಕ್ಕಿಂತ ಮೊದಲ, ಕಣ್ಣ ಮಂಜಾಗೋಕ್ಕಿಂತ ಮೊದಲ, ಮಾತು ತೊದಲಿಸೋಕ್ಕಿಂತ ಮೊದಲ, ಈ ಮೊದಲು ಏನು ಮಾಡಬೇಕು ನೀನು ಅಂತ ಕೇಳಿದ್ರೆ, ಪರಮಾತ್ಮನನ್ನು ನೆನಿ, ಭಗವಂತನನ್ನು ನೆನಸು, ದೇವರ ಬಗ್ಗೆ ಕರುಣೆ ಇರಲಿ, ಪ್ರೀತಿ ಇರಲಿ ಅಂತ ಹೇಳುವಂಥ ಮಾತು. ಯಾಕೆ ಇರಬೇಕು, ಯಾಕೆ ಮಾಡಬೇಕು ಅಂತ ಕೇಳಿದ್ರೆ, ಅಪ್ಪ ನೀನು ಈ ಭೂಮಿಗೆ ಬರಬೇಕಾದ್ರೆ ಪರಮಾತ್ಮನ ಧ್ಯಾನವನ್ನು ಮಾಡಿ ತಾಯಿ ಗರ್ಭದೊಳಗೆ ಇದ್ದಾಗ 8 ತಿಂಗಳಿಗೆ ಜೀವಕಳೆ ಪ್ರಾಪ್ತವಾದಾಗ, ಅಲ್ಲಿ 1 ತಿಂಗಳ 9 ದಿವಸದ ಪರ್ಯಂತರವಾಗಿ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಿರ್ತದ ಕೂಸ ಗರ್ಭದೊಳಗೆ. ತಾಯಿ ಉಂಡಿರುವಂಥ ಹುಳಿ, ಉಪ್ಪು, ಖಾರ ಎಲ್ಲವನ್ನ ಆ ಕೂಸ